ಕೆಳದಿ ಸಂಸ್ಥಾನದ ಬಗ್ಗೆ ನನ್ನ ಮನಸ್ಸಿನಲ್ಲಿ ಒಂದು ರೀತಿ ಕಲ್ಪನೆ ಇತ್ತು. ರಾಜಮನೆತನದ ಆಳ್ವಿಕೆ ಮತ್ತೆ ಅದರ ಇಂಪ್ಯಾಕ್ಟ್ ಕೇವಲ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳಿಗೆ ಮಾತ್ರ ಸೀಮಿತ ಆಗಿರ್ಬೋದು ಅಂತ ಅನ್ಕೊಂಡಿದ್ದೆ. ಶ್ರೀ ಗುಂಡಾ ಜೋಯಿಸ್ ಅವರು ಕೆಳದಿಯ ಇತಿಹಾಸನ ಬಹಳ ಆಳವಾಗಿ ಸ್ಟಡಿ ಮಾಡಿದ್ದಾರೆ. ಕೆಳದಿ ರಾಜ ಮನೆತನದ ಆಳ್ವಿಕೆ ಮತ್ತೆ ಅದರ ಇಂಪ್ಯಾಕ್ಟ್ ಬಗ್ಗೆ ಜೋಯಿಸ್ರು ಏನ್ ಹೇಳ್ತಾರೆ ಅಂತ ನೋಡೋಣ ಬನ್ನಿ. ಭಾರತದ ಇತಿಹಾಸದಲ್ಲಿ ಬ್ರಿಟಿಷ್ ಆಧಿಪತ್ಯಕ್ಕೂ ಮುಂಚೆ ಇದ್ದ 527 ಸಂಸ್ಥಾನಗಳಲ್ಲಿ ಮೈಸೂರು ಆದಿಯಾಗಿ ಪಾಳೆಯಪಟ್ಟಗೂ ಹಿರಿದಾಗಿದ್ದ ಕೆಳದಿ ಸಂಸ್ಥಾನಕ್ಕೆ ಪುರಾತತ್ವಜ್ಞರು ಅಗ್ರಸ್ಥಾನ ನೀಡಿದ್ದು ಬ್ರಿಟಿಷ್ ಆಡಳಿತ ವರದಿಯಲ್ಲಿದೆ. ಕ್ರಿಸ್ತಶಕ 1499ರಿಂದ 1763ರವರೆಗೆ ಆಸ್ಥಾನ ಕವಿ ಲಿಂಗಣ್ಣ ಕವಿ ನುಡಿದಂತೆ ಧರ್ಮದ ಸಂಸ್ಥಾನವಾಗಿದ್ದ ಕೆಳದಿ ಆಡಳಿತದಲ್ಲಿ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಂಸ್ಕೃತಿಕವಾಗಿ ಅಭಿವೃದ್ಧಿಗೊಂಡು ಸಮಕಾಲೀನ ವಿದೇಶಿಯರಿಂದ ಶ್ಲಾಘನೆಗೊಂಡಿತು. 1016 ಜನ ಅರಸರು, 2 ರಾಣಿಯರು ಈ ಸಂಸ್ಥಾನವನ್ನು ಪ್ರಜಾಪ್ರಭುತ್ವ ರೀತಿಯಲ್ಲಿ ಜನರ ನೆಮ್ಮದಿಗೆ ಭಂಗ ಬಾರದಂತೆ ರಾಜ್ಯವನ್ನು ಮುನ್ನಡೆಸಿ ಮಾದರಿಯಾದರು. ಸಮಕಾಲೀನ ಕೆಳದಿ ಚರಿತ್ರೆಯನ್ನು ವಿದೇಶಿ ವಿದ್ವಾಂಸರು ಅವರ ಭಾಷೆಗಳಲ್ಲಿಯೇ ರಚನೆ ಮಾಡಿ ಈಗಲೂ ಇಟಲಿ, ಇಂಗ್ಲೆಂಡ್ ಮುಂತಾದೆಡೆಯಲ್ಲಿದೆ. ಜಪಾನ್, ಇಟಲಿ, ಲಂಡನ್, USA ನಲ್ಲಿರುವ ವಿಶ್ವವಿದ್ಯಾನಿಲಯಗಳಲ್ಲಿ ಕೆಳದಿ ಇತಿಹಾಸ, ಸಂಸ್ಕೃತಿ ಕುರಿತ PhD ಮಹಾಪ್ರಬಂಧಗಳು ಇದಕ್ಕೆ ಸಾಕ್ಷಿಯಾಗಿವೆ. ಇದನ್ನು ಮನೆಗಂಡ ಬ್ರಿಟಿಷ್ ವೈಸ್ರಾಯರವರು ಕೆಳದಿಗೆ ಭೇಟಿ ಇಟ್ಟಿದ್ದು ಗಮನಾರ್ಹ. ವಿಶ್ವಖ್ಯಾತಿಯ ವಿಜಯನಗರವನ್ನು ಆರಂಭದಿಂದ ಅಂತ್ಯದವರೆಗೂ ರಕ್ಷಿಸಿದವರು ಕೆಳದಿ ಅರಸರು. ಈ ಕೆಳಗಿನಂತೆ ಧರ್ಮ ಸಂಸ್ಥಾನವಾಗಿ ಆಳಿದ್ದಾರೆ. ತಾಳಿಕೋಟೆ ಯುದ್ಧದಲ್ಲಿ ನಿರಾಶ್ರಿತರಾಗಿ ವಲಸೆ ಬಂದವರಿಗೆ ಆಶ್ರಯ ನೀಡಿದ್ದಾರೆ. ಪೋರ್ಚುಗೀಸರು ಗೋವಾದಲ್ಲಿ ನಡೆಸಿದ ಇನ್ಕ್ವಿಸಿಷನ್ ದಬ್ಬಾಳಿಕೆಯಿಂದ ವಲಸೆ ಬಂದ ಗೌಡ ಸಾರಸ್ವತರಿಗೆ ಆಶ್ರಯ ನೀಡಿದ್ದಾರೆ. ದೆಹಲಿಯ ಬಾದಶಾಹ ಅಕ್ಬರ್ನ ಶತ್ರುವನ್ನು ಜಯಿಸಿ ಮುಸ್ಲಿಂ ಅಧಿಕಾರಿಗಳಿಂದಲೇ ಕಾಶಿ, ಹರಿದ್ವಾರ, ಕೇದಾರ, ದೆಹಲಿ, ನೀಲಕಂಠ, ನೇಪಾಳ ಮುಂತಾದೆಡೆಗಳಲ್ಲಿ ಹಿಂದೂ ದೇವಾಲಯ, ಮಠಗಳನ್ನು ಕೆಳದಿ ಅರಸರು ನಿರ್ಮಿಸಿದ್ದು ಈಗಲೂ ಇದೆ. ಭಾರತದ ಪಶ್ಚಿಮ ಕಡಲ ತೀರಗಳಲ್ಲಿ ತಳವೊಂದಿದ್ದ ಪೋರ್ಚುಗೀಸರನ್ನು ಓಡಿಸಿದವರು ಕೆಳದಿ ಅರಸರು. ಕಾಶಿ ವಿಶ್ವನಾಥ ದೇವಾಲಯವನ್ನು ಭಗ್ನಗೊಳಿಸಿದ್ದ ಔರಂಗಜೇಬನನ್ನು ಕೆಳದಿ ರಾಣಿ ಚೆನ್ನಮ್ಮಾಜಿಯು ಶರಣಾಗತನಾಗಿದ್ದ ಶಿವಾಜಿಯ ಮಗ ರಾಜಾರಾಮನನ್ನು ರಕ್ಷಿಸಿ ಮಹಾರಾಷ್ಟ್ರವನ್ನು ರಕ್ಷಿಸುವುದನ್ನು ಮಹಾರಾಷ್ಟ್ರೀಯರೇ ಶ್ಲಾಘಿಸಿದ್ದಾರೆ. ಆ ಕೆಳದಿ ಚೆನ್ನಮ್ಮಾಜಿ ಫೋಟೋ ಈಗಲೂ ಕೆಳದಿ ಚೆನ್ನಮ್ಮಾಜಿಯ ಫೋಟೋ ನೋಡಬಹುದು. ಇದು ಕೆಳದಿ ದೇವಸ್ಥಾನದಲ್ಲಿದೆ. ಬಹಳ ಅಪರೂಪವಾದ ಫೋಟೋ. ಸಮಕಾಲೀನ ಇತಿಹಾಸ. ಕೆಳದಿ ರಾಣಿ ಚೆನ್ನಮ್ಮಾಜಿ ಔರಂಗಜೇಬನ ಸೋಲಿಸಿ ಮಹಾರಾಷ್ಟ್ರನ ಉಳಿಸಿದ್ದು ಮಹಾರಾಷ್ಟ್ರ ವಿದ್ವಾಂಸರಿಗೆ ಗೊತ್ತೇ ಹೊರತು ಅಲ್ಲಿನ ಜನಸಾಮಾನ್ಯರಿಗೆ ಗೊತ್ತಿಲ್ಲ. ಅಷ್ಟೇ ಅಲ್ಲ, ನಮ್ಮ ಕೆಳದಿ ಇತಿಹಾಸದ ಈ ಇತಿಹಾಸ ನಮ್ಮ ಕನ್ನಡ ನಾಡಿನ ಜನರಿಗೆ ಕೂಡ ಅಷ್ಟು ಗೊತ್ತಿಲ್ಲ. ಇದು ಮುಂದಿನ ಪೀಳಿಗೆ ಉಳಿಸಬೇಕಾಗಿದೆ. ಸುಮಾರು 53ಕ್ಕೂ ಹೆಚ್ಚು ಪಾಳೆಯಪಟ್ಟನ್ನು ಆಳುತ್ತಿದ್ದ ಕೆಳದಿ ಅರಸರಿಗೆ ದೆಹಲಿ ಬಾದಶಾಹನು ಸಹಾಯಕಿಯಾಗ್ತಿದ್ದು ಸಾಮಾನ್ಯ ಸಂಗತಿ ಅಲ್ಲ. ಕೆಳದಿ ಇತಿಹಾಸದಲ್ಲಿ ಎಲ್ಲ ರಾಜರು ಬಹಳ ಪ್ರಭಾವಶಾಲಿಯಾಗಿಂಥ ರಾಜರು. ನಮ್ಮ ಮೈಸೂರು ರಾಜರಿಗಿಂತಲೂ 4ರಷ್ಟು ದೊಡ್ಡದಾದ ಸಂಸ್ಥಾನ ಇದು. ಇಂಥ ಸಂಸ್ಥಾನ ಕೆಳದಿ ಇತಿಹಾಸಕ್ಕೆ ಸಂಬಂಧಪಟ್ಟ ಸಂಸ್ಥಾನಗಳ ಇತಿಹಾಸದಲ್ಲ. ಭಾರತದಲ್ಲೇ ಅಲ್ಲದೆ ವಿದೇಶಿಯಲ್ಲಿ ಕೂಡ ಇದೆ. ಕನ್ನಡ ನಾಡಿನ ಜನತೆಗೆ ಇದು ಅಷ್ಟು ಗೊತ್ತಿಲ್ಲ. ಸುಮಾರು 53ಕ್ಕೂ ಹೆಚ್ಚು ಪಾಳೆಯಪಟ್ಟನ್ನು ಆಳುತ್ತಿದ್ದ ಕೆಳದಿ ಅರಸರಿಗೆ ದೆಹಲಿ ಬಾದಶಾಹನು ಸಹಾಯಕಿಯಾಗ್ತಿದ್ದು ಸಾಮಾನ್ಯ ಸಂಗತಿ ಅಲ್ಲ. ಇದು ಚಿರಾ ಅಂತ ತುಮಕೂರಿನ ಚಿರಾದಲ್ಲಿ
ಇವತ್ತಿಗೂ ಅಲ್ಲಿ ರಾಜ್ಯವನ್ನು ಆಳ್ತಿದ್ದ ತಾನ್ಸೇನನ್ನು ಬದಲಾವಣೆ ಮಾಡಿ ಬೇರೆಯವ್ರನ್ನ ಪಾಂಟ್ ಮಾಡೋದಕ್ಕೆ ದೆಹಲಿ ಬಾದ್ಶಾಹ ಕೆಳದಿ ಅರಸನ್ನ ಸಹಾಯ ಕೇಳ್ದ. ಇಂಥ ಸಹಾಯ ಕೇಳಿದ್ದನ್ನು ಬಾದ್ಶಾಹ ತಾನು ಅವನ ಶತ್ರು ಆಗಿದ್ದರೆ ಮಾಡಿಕೊಟ್ಟ. ಇದು ಕೆಳದಿ ಅರಸರ ಸೌಜನ್ಯ. ಇದು ಇತಿಹಾಸದಲ್ಲಿ ಬಹಳ ಸಾಮಾನ್ಯ ಸಂಗತಿ ಅಲ್ಲ. ಕನ್ನಡವನ್ನೇ ರಾಜ್ಯ ಭಾಷೆಯಾಗಿರಿಸಿಕೊಂಡು ಪೂರ್ವಾಗ್ರಹ ಪೀಡಿತರಾಗದೆ ಶೃಂಗೇರಿ, ಕೊಲ್ಲೂರು, ಉಡುಪಿ ಮಸೀದಿ, ಚರ್ಚ್ಗಳ ನಿರ್ಮಾಣಕ್ಕೆ ಕಾರಣರಾಗಿ ಆಡಳಿತ ನಡೆಸಿದ ಕೆಳದಿ ಸರ್ಕಾರವನ್ನು ಇಂಗ್ಲೆಂಡ್ ಪ್ರವಾಸಿ ಪೀಟರ್ ಮಂಡಿಯು 1623ರಲ್ಲಿ ಕೆಳದಿ ಅರಮನೆಯ ಕಡತ ಚಾವಡಿಗೆ ಭೇಟಿಯಿಟ್ಟು ಈ ರೀತಿ ಹೇಳ್ತಾ ಇದ್ದಾನೆ. ಐ ವಾಸ್ ಅಟ್ ದಿ ಕಿಂಗ್ ಸೆಕ್ರೆಟರೀಸ್ ವೇರ್ ಇನ್ ಎಸ್ ಹೌಸ್ ಐ ಸಾ ಮೆನಿ ಹಂಡ್ರೆಡ್ಸ್, I may say thousands of those written palm leaves, being very long, narrow, handsomely rolled up. Those again tied into bundles, hung up in order about his room or office. ಇವತ್ತಿಗೂ ಇಂತಹ ಓಲೆಗಿರಿಗಳು, ಇಂತಹ ದಾಖಲೆಗಳು ದೆಹಲಿ ಪತ್ರಾಗಾರದಲ್ಲಿವೆ, ಕರ್ನಾಟಕ ಪತ್ರಾಗಾರದಲ್ಲಿವೆ, ಕೆಳದಿ ಮ್ಯೂಸಿಯಂನಲ್ಲಿವೆ. ನಿಜಲಿಂಗಪ್ಪನವರು ಮತ್ತು ಅದಕ್ಕೆ ಸಂಬಂಧಪಟ್ಟ ವಿದ್ವಾಂಸಗಳೆಲ್ಲ ಸೇರಿ IAS ಆಫೀಸರ್ಗಳ ಸೇರಿ ಕೆಳದಿ ಇತಿಹಾಸ ಕಳೆದು ಹೋಗುತ್ತಾ ಇರೋದನ್ನ, ಕಣ್ಮರೆ ಆಗ್ತಾ ಇರೋದನ್ನ ಮುಂದಿನ ಪೀಳಿಗೆಗೆ ಉಳಿಸೋದಕ್ಕೋಸ್ಕರವೇ ಕೆಳದಿ ಮ್ಯೂಸಿಯಂ ಮತ್ತು ಸಂಗ್ರಹಾಲಯವನ್ನು ಸ್ಥಾಪನೆ ಮಾಡಿದ್ದಾರೆ. ಇದನ್ನು ನನ್ನನ್ನೇ ಮುಂದಿರಿಸಿಕೊಂಡು ಮಾಡಿದ್ದಾರೆ. ಇವತ್ತಿಗೂ ಕನಿಷ್ಠ ಪಕ್ಷ ಭಾರತ ಸರ್ಕಾರದಲ್ಲಿ ಕೆಳದಿಯ ಹೆಸರು ಬಂದಿದ್ದು ಅಂತಂದರೆ ಕೆಳದಿ ವಸ್ತು ಸಂಗ್ರಹಾಲಯದಿಂದ ಅಂತ ಹೇಳ್ಬೋದು. ಇದು ನನಗೆ ಹೆಮ್ಮೆಯ ವಿಚಾರ. ಈ ರೀತಿ ಕಡತದ ಚಾವಡಿಯನ್ನು ಉಲ್ಲೇಖಿಸಿದ್ದಾನೆ. ನನ್ನ ಸರ್ವೇಕ್ಷಣೆಯಲ್ಲಿ ಇಂತಹ ಅಪಾರವಾದ ಪತ್ರಾಗಾರವು ಅಗ್ನಿಗಾಹುತಿಯಾಗಿ ಪ್ರಸಿದ್ಧ ವಿದ್ವಾಂಸ KV ಸುಬ್ಬಣ್ಣನ ಮುಖಾಂತರ ಲಭಿಸಿದ ಅವಶೇಷವನ್ನು ಕೆಳದಿ ಮ್ಯೂಸಿಯಂನಲ್ಲಿ ನೋಡಬಹುದು. ಪೀಟರ್ ಮಂಡಿಯು ಕೆಳದಿ ವೀರಭದ್ರ ನಾಯಕನನ್ನು ಮಾಸ್ಟರ್ ಆಫ್ ದ ರೂಲ್ಸ್ ಅಂತ ಹೇಳಿದ್ದಾನೆ. ಕೆಳದಿ ಅರಸರ ಕಾಲದ ಆಡಳಿತ ಅನ್ನೋದು ಬಹಳ ಪ್ರಸಿದ್ಧವಾದ ಆಡಳಿತ. ಇಂಥ ಮೈಸೂರು ಆಡಳಿತಕ್ಕಿಂತಲೂ ಬಹಳ ಪ್ರಮುಖವಾದಂಥ ಆಡಳಿತವನ್ನು ಕೆಳದಿ ಅರಸು ಮಾಡಿದ್ದಾರೆ. ಕೆಳದಿ ಅರಸರ ಕಾಲದಲ್ಲಿ ಸಾಹಿತ್ಯಗಳು ದೇಶ ವಿದೇಶಗಳಲ್ಲಿ ಖ್ಯಾತಿ ಗಳಿಸಿವೆ. ಕೆಳದಿ ರಾಜಧಾನಿ ಇಕ್ಕೇರಿ ಅರಮನೆಯಲ್ಲಿ ರಾಜಭಂಡಾರ ತುಂಬ ತುಳುಕ್ತಾ ಇತ್ತು. ಕೆಳದಿ ಅರಸ ಸಂಬಂಧಪಟ್ಟ ಸಾಹಿತ್ಯಗಳು ಕನಿಷ್ಠ ಪಕ್ಷ 50ರಿಂದ 100ವರೆಗೂ ಇವೆ. ದೆಹಲಿಯಲ್ಲಿ ಅಲಹಾಬಾದ್ನಲ್ಲಿ ಒಂದು ಹಸ್ತಪ್ರತಿ ಸಿಕ್ಕಿದೆ. ಅದು ಗೀತಗೌರಿಯವರ ಅಂತ. ಆ ಗೀತಗೌರಿಯವರ ಹಸ್ತಪ್ರತಿಯನ್ನು ಅಲಹಾಬಾದ್ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಅದನ್ನು ತಾವು ಸಂಪಾದಿಸಿ ಪ್ರಕಟಿಸಿದ್ದಾರೆ. ಅದನ್ನು ನಾವು ಕನ್ನಡದಲ್ಲಿ ಪ್ರಕಟಿಸಿದ್ದೇವೆ. ಉತ್ತರ ಭಾರತದಲ್ಲಿ ಗೀತಗೋವಿಂದ ಪ್ರಾಮುಖ್ಯವಾದರೆ ದಕ್ಷಿಣ ಭಾರತದಲ್ಲಿ ಗೀತಗೌರಿಯವರ ಪ್ರಾಮುಖ್ಯತೆ ಆಗಿದ್ದು. ಇಂಥ ಗೀತಗೌರಿಯವರನ್ನು ಬರೆದವನು ಕೆಳದಿ ಆಸ್ಥಾನ ಕವಿ ತಿರುಮಲ ಭಟ್ಟ. ಇದು ಕೆಳದಿ ಇತಿಹಾಸದಲ್ಲಿ ಬಹಳ ಪ್ರಾಮುಖ್ಯವಾದ ಸಂಗತಿ. ಇಷ್ಟೇ ಅಲ್ಲದೆ ಕೆಳದಿ ಅರಸರ ರಾಜನೇ ಬಸಪ್ಪ ನಾಯಕ ಅವನು ಶಿವತತ್ವ ರತ್ನಾಕರವನ್ನು ರಚನೆ ಮಾಡಿದ್ದಾನೆ. ಇದು ಬಹಳ ಅತ್ಯಂತ ಪ್ರೌಢಾತ್ಮಕವಾದ ವಿಶ್ವಕೋಶ. ಈ ವಿಶ್ವಕೋಶ ಜರ್ಮನಿಯಲ್ಲಿ ಇವತ್ತಿಗೂ ಟೆಕ್ಸ್ಟ್ ಬುಕ್ ಆಗಿದೆ. ಇದರಲ್ಲಿ ಅಪೂರ್ವವಾದ ಎಲ್ಲ ಸಂಗತಿಗಳು ಇವೆ. ಇದನ್ನು ಮಲ್ಲೇಪುರಂ J. ವೆಂಕಟೇಶ ಅವರು ಕನ್ನಡದಲ್ಲಿ ಭಾಷಾಂತರ ಮಾಡಿದ್ದಾರೆ. ಪೂನಾ ವಿಶ್ವವಿದ್ಯಾನಿಲಯದವರು ಇಂಗ್ಲೀಷ್ನಲ್ಲಿ ಡಾಕ್ಟರೇಟ್ ಪಡೆದು ಭಾಷಾಂತರ ಇಂಗ್ಲೀಷ್ನಲ್ಲಿ ಮಾಡಿದ್ದಾರೆ. ಜರ್ಮನಿ ಭಾಷಾಂತರದಲ್ಲಿ ಆಗಬೇಕು ಅಂಥೇಳಿ ದೆಹಲಿಯ ನ್ಯಾಷನಲ್ ಮ್ಯೂಸಿಯಂ ಮಹಾನಿರ್ದೇಶಕರು ಇದನ್ನು ನನ್ನಿಂದಲೇ ಈ ಪ್ರತಿಯನ್ನು ತೆಗೆದುಕೊಂಡು ಹೋಗಿ ಜರ್ಮನಿಯಲ್ಲಿ ಭಾಷಾಂತರ ಮಾಡಿದ್ದಾರೆ. ಇದೊಂದು ಅಪೂರ್ವ ಸಂಗತಿ. ಕೆಳದಿ ಇತಿಹಾಸದಲ್ಲಿ ಕೆಳದಿ ಲಿಂಗಣ್ಣ ಕವಿ ಕೆಳದಿ ವಿಜಯ, ಈ ಶಿವತತ್ವ ರತ್ನಾಕರ ಅದ್ಭುತವಾದ ಗ್ರಂಥಗಳು ಮತ್ತು ಸಮಕಾಲೀನ ಇತಿಹಾಸದಲ್ಲಿ ಇದೊಂದು ಅಪೂರ್ವವಾದ ಕೃತಿ. ಕೆಳದಿ ರಾಜ್ಯದ ರೈತರ ಜನಸಾಮಾನ್ಯರ ದೇಶಪ್ರೇಮ ಬ್ರಿಟಿಷ್ ಅಧಿಕಾರಿ ಈ ರೀತಿ ಕೊಂಡಾಡಿದ್ದಾರೆ ಸ್ಟೋಕ್ಸ್ನವನು. ಐ ಹ್ಯಾವ್ ನೋ ವೇರ್ ಇನ್ ಇಂಡಿಯಾ seen so much honesty and veracity as among the country people of Keladji state. The rights of Keladji country have always prided themselves on their nationality. ಕೆಳದಿ ರೈತರು ಅವರು ಯಾವಾಗಲೂ ಸುಖವಾಗಿರಬೇಕು ಅಂಥೇಳಿ ಅವರಿಗೆ ಅನುಕೂಲವಾಗೋ ರೀತಿಯಲ್ಲಿ
ರಾಜ್ಯಭಾರ ಮಾಡಿದೆ. ಕೆಳದಿ ಶಿವಪ್ಪ ನಾಯಕ ಈ ಕೆಳದಿ ಭೂಕಂದಾಯವನ್ನು ಕೆಳದಿ ರೈತರಿಗೆ ಯಾವ ರೀತಿ ತೊಂದರೆ ಆಗದಂತೆ ರಾಜ್ಯಭಾರ ಮಾಡಿ ರಾಜ್ಯ ಭಂಡಾರ ತುಂಬಿಸಿಕೊಂಡಿದೆ. ಇಂಥ ಕೆಳದಿ ಸಂಸ್ಥಾನದ ರಾಜ್ಯ ಭಂಡಾರ ದಕ್ಷಿಣ ಭಾರತದಲ್ಲಿ ಅಪೂರ್ವವಾದ್ದು. ಈ ರಾಜಭಂಡಾರ ನೋಡೇ ಇತರೆ ಪಾಳೆಗಾರರಿಗೆಲ್ಲ ಅಸೂಯೆ ಹೊಟ್ಟೆ ಕಿಚ್ಚು ಎಲ್ಲ ಬಂದು ಆದ್ದರಿಂದಲೇ ಇವರನ್ನ ಪದೇ ಪದೇ ಕಿರುಕುಳ ಕೊಡ್ತಾಯಿದ್ರು. ಈ ರೀತಿ ರೈತರ ದೇಶ ಪ್ರೇಮ ಶ್ಲಾಘಿಸಿ ಇದನ್ನು ಉಳಿಸಲು ಭಾರತದ ವೈಸ್ರಾಯ್ ಜನರಲ್ಲಿಗೆ ವರದಿ ಮಾಡಿದ್ದಾನೆ. ಸ್ಟೋಕ್ಸ್ ಇಂಥ ರೈತರು ನ್ಯಾಷನಲ್ ರಾಷ್ಟ್ರೀಯ ಮನೋಭಾವನೆ ಇರ್ತಕ್ಕಂಥ ಕೆಳದಿ ರಾಜ್ಯವನ್ನು ಮನತುಂಬ ಹೊಗಳಿ ಈ ರಾಜ್ಯವನ್ನು ಉಳಿಸಬೇಕು ಅಂತೇಳಿ ಬ್ರಿಟಿಷ್ ಸರ್ಕಾರವೇ ವೈಸ್ರಾಯ್ಗೆ ಪತ್ರ ಬರೆದಿದ್ದಾರೆ. ಇದು ಬಹಳ ಅಪೂರ್ವವಾದ ಸಂಗತಿ. ಕೆಳದಿ ದೊಡ್ಡ ಸಂಕಟ ನಾಯಕ ಉತ್ತರ ಭಾರತದಲ್ಲಿ ಸಂಪೂರ್ಣ ಸಂಚಾರ ಮಾಡಿದ್ದಾನೆ. ಅಲ್ಲಿ ಸಂಚಾರ ಮಾಡಿ ಕಾಶಿಯಲ್ಲಿ ಅವನು ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದವನು ದೊಡ್ಡ ಸಂಕಟ ನಾಯಕ. ಔರಂಗಜೇಬನಿಂದ ನಾಶವಾಗಿತ್ತು, ಅದನ್ನು ದೊಡ್ಡ ಸಂಕಟ ನಾಯಕ ಜೀರ್ಣೋದ್ಧಾರ ಮಾಡಿದ. ಅಷ್ಟೇ ಅಲ್ಲದೆ ಇದರಲ್ಲಿ ಹೇಳಿದ ಹಾಗೆ ಇಂಗ್ಲೀಷ್ನಲ್ಲಿ ಪ್ರಕಟವಾಗಿದ್ದು ದೊಡ್ಡ ಸಂಕಟ ನಾಯಕ ಎಲ್ಲೆಲ್ಲಿ ಹೋಗಿದ್ದ, ಕೇದಾರ, ನೇಪಾಳ ಆ ಕಡೆ ಎಲ್ಲ ಹೋಗಿ ಜಂಗಮಠವನ್ನು ಸ್ಥಾಪನೆ ಮಾಡಿದ್ದಾನೆ. ಈ ಜಂಗಮಠ ಕಾಶಿ ಬನಾರಸ್ನಲ್ಲಿ ಇವತ್ತಿಗೂ ಇದೆ. ಅದು ಜಂಗಮಾಡಿ ಮಠ ಅಂತಲೇ ಹೇಳ್ತಾರೆ. ಕೆಳದಿ ಜಂಗಮಾಡಿ ಮಠವೇ ಇದೆ. ಅಲ್ಲಿ ಶಿವಪ್ಪ ನಾಯಕನ ಫೋಟೋ ಇವತ್ತಿಗೂ ಆ ಮಠದಲ್ಲಿದೆ. ಆ ಜಂಗಮಾಡಿ ರೋಡ್ ಕೂಡ ಕೆಳದಿ ಜಂಗಮಾಡಿ ರಸ್ತೆ ಅಂತಲೇ ಇವತ್ತಿಗೂ ಇದೆ. ಇದು ನಮ್ಮ ಕೆಳದಿ ಇತಿಹಾಸಕ್ಕೆ ಪ್ರಮುಖವಾದ ಸಂಗತಿ. ಇದಲ್ಲದೆ ಈ ಕೆಳದಿ ಇತಿಹಾಸ ಇದನ್ನು ನೋಡಿ ಅಸೂಯೆ ಪಡೆದವರು ಮೈಸೂರು ಅರಸರು. ಈ ಅರಸರ ಕಾಲದಲ್ಲಿ ಇದ್ದವನು ಹೈದರಾಲಿ ಖಾನ್. ಹೈದರಾಲಿ ಖಾನು ಈ ಕೆಳದಿ ರಾಜ್ಯವನ್ನು ಕಬಳಿಸಬೇಕು, ಇದನ್ನೇನಾದರೂ ಮಾಡಿ ತಾನು ದೊಡ್ಡ ಸಂಸ್ಥಾನ ಮಾಡ್ಕೊಂಡು ತಾನೇ ರಾಜ್ಯ ಆಳಬೇಕು ಅಂತಂದೇಳಿ ತಾನು ದಂಡಕ್ಕೆ ಬಂದ. ಅದು ಮೋಸದಿಂದ ಅವನು ಕೆಳದಿ ರಾಜ್ಯಕ್ಕೆ ಬರ್ತಾನೆ. ತನ್ನ ಕೂಡಲೇ ಕೆಳದಿಯ ರಾಣಿ, ಕೊನೆ ರಾಣಿ ವೀರಮ್ಮಾಜಿ ಅದನ್ನು ತನ್ನ ಒಳ್ಳೆ ಸೈನ್ಯಾಧಿಕಾರಿಗಳನ್ನೆಲ್ಲ ಸಮಾಲೋಚನೆ ಮಾಡಿ ಏನಾದರೂ ಮಾಡಿ ಹೈದರಾಲಿ ಖಾನ್ ಓಡಿಸ್ಬೇಕು ಅಂಥೇಳಿ ಯುದ್ಧಕ್ಕೆ ಸಿದ್ಧಳಾಗ್ತಾಳೆ. ಯುದ್ಧಕ್ಕೆ ಸಿದ್ಧಳಾಗಿ ಹೈದರಾಲಿ ಖಾನ್ನ ಮೊಟ್ಟ ಮೊದಲು ಸೋಲಿಸ್ತಾಳೆ. ನಮ್ಮ ಇತಿಹಾಸ ವಿದ್ವಾಂಸರು ಇದನ್ನು ಇತಿಹಾಸ ತಿರುಚಿ ಬಿಟ್ಟಿದ್ದಾರೆ. ಇದು ನಮ್ಮಲ್ಲಿ ಒಂದು ದೌರ್ಬಲ್ಯ. ಮೊಟ್ಟ ಮೊದಲು ವೀರಮ್ಮಾಜಿಯೇ ಕೆಳದಿ ಇದು ಹೈದರಾಲಿ ಸರ್ಕಾರವನ್ನು ಸೋಲಿಸಿದ್ದು. ಇದನ್ನು ನೋಡಿ ಹೈದರಾಲಿ ಖಾನ್ ಇವಳನ್ನ ಏನಾದರೂ ಮಾಡಿ ರಾಜ್ಯ ಕಬಳಿಸ್ಬೇಕು ಅಂಥೇಳಿ ಇವನ ಮೋಸದಿಂದ ಅವಳನ್ನ ಸೆರೆ ಹಿಡಿದು ಅವಳಿಗೆ ಅವಮಾನ ಮಾಡಿ ಈ ರಾಜ್ಯವನ್ನು ಕಬಳಿಸಿದ. ಇದು ನಮ್ಮ ಕೆಳದಿ ಸಂಸ್ಥಾನಕ್ಕೆ ತುಂಬ ಅವಮಾನ. ಇದು ಹೆಂಗಸ ಜನಾಂಗಗಳಿಗೆ ಅವಮಾನ ಅಂತ ಆ ರೀತಿ ಅವಮಾನ ಮಾಡಿಬಿಟ್ಟ ಹೈದರಾಲಿ ಖಾನ್. 12 ಲಕ್ಷದ ಕೋಟಿ ನಾಣ್ಯಗಳು ಕೆಳದಿ ರಾಜ್ಯದಲ್ಲಿತ್ತು. ಅದನ್ನೆಲ್ಲ ದೋಚ್ಕೊಂಡು ಹೋಗ್ಬಿಟ್ಟು ಆಮೇಲೆ ಈ ನಗರಕ್ಕೆ ಬಂದು, ನಗರ ಅನ್ನೋದು ಬಿಜನೂರು. ಮೊಟ್ಟ ಮೊದಲ ರಾಜಧಾನಿ ಇಕ್ಕೇರಿ, 2ನೇ ರಾಜಧಾನಿ ಬಿನ್ನೂರು, 3ನೇ ರಾಜಧಾನಿ ಕೋಲೆದುರ್ಗ. ಕೋಲೆದುರ್ಗ ಮಿಲಿಟ್ರಿ ರಾಜಧಾನಿ. ಬಿನ್ನೂರಿನಲ್ಲಿ ರಾಜ್ಯಾಡಳಿತ ನಡೆದ 120 ವರ್ಷ. ಅಲ್ಲಿ ದೊಡ್ಡ ಅರಮನೆಗಳು, ದೊಡ್ಡ ದೊಡ್ಡ ಮಾಲುಗಳೆಲ್ಲ ಅಧಿಕಾರಿಗಳೆಲ್ಲ ಇದ್ದರು. ನಮ್ಮ ಹಂಪೆಯಲ್ಲಿ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಯಾವ ರೀತಿ ನಾಶ ಆಯಿತೋ ಅದೇ ರೀತಿಯಲ್ಲಿ ಹೈದರಾಲಿ ಖಾನ್ ಈ ಕೆಳದಿ ರಾಜ್ಯವನ್ನೆಲ್ಲ ಕಬಳಿಸಿ ಎಲ್ಲ ಜನರಿಗೂ ಮೋಸ ಮಾಡಿ ಬಿನ್ನೂರಿಗೆ ನಗರ ಅಂತ ಹೆಸರಿಟ್ಬಿಟ್ಟ. ನಗರ ಅಂತ ಹೆಸರಿಟ್ಟು ಅಲ್ಲಿರ್ತಕ್ಕಂಥ ಜನಗಳಿಗೆಲ್ಲ ನಾನಾ ನಮ್ಮನ್ನು ತೊಂದರೆಗಳನ್ನೆಲ್ಲ ಕೊಟ್ಟ. ಆಮೇಲೆ ಟಿಪ್ಪು ಸುಲ್ತಾನ್ ಬಂದ. ಟಿಪ್ಪು ಸುಲ್ತಾನ್ ಕೂಡ ನಗರದಲ್ಲಿ ತಾನು ಎಲ್ಲ ಏನೇನು ಬೇಕೋ ಅದೆಲ್ಲ ದೋಚ್ಕೊಂಡ. ವಿಜಯನಗರದ ಕಾಪಾಡದವರಿಗೆ ಕೆಳದಿ ಅರಸರು. ವಿಜಯನಗರದಲ್ಲಿ ಯಾವ ರೀತಿ ತಾಳಿಕೋಟ ಯುದ್ಧವಾಗಿ ಆಯಿತು ಆ ರೀತಿ ನಮ್ಮ ಕೆಳದಿ ರಾಜ್ಯ ನಾಶವಾಯಿತು. ಈ ರಾಜ್ಯವನ್ನು ನಾಶ ಮಾಡಿದ ಹೈದರಾಲಿ ಖಾನ್ ಇವರೆಲ್ಲ ಎತ್ತಿ ಮಾಡ್ತಾ ಇದ್ದಾರೆ. ಇವರೆಲ್ಲ ಇತಿಹಾಸದಲ್ಲಿ
ಬಹಳ ದೌರ್ಬಲ್ಯ ಇದು. ಇನ್ನೊಂದೇನೆಂದರೆ ವಿಜಯನಗರದ ಆರಂಭದಿಂದ ಅಂತ್ಯದವರೆಗೂ ರಕ್ಷಿಸಿ ಕಾಪಾಡಿದವರು ಕೆಳದಿ ಅರಸರು. ದೆಹಲಿಯಲ್ಲಿ ಅಕ್ಬರ್ನ ಸಹಪಾಠಿ ಅಂಕುಶ್ ಖಾನನ್ನು ವರಿಸಿ ಉತ್ತರ ಭಾರತದ ಕಾಶಿಯಲ್ಲಿರುವ ಕಪಿಲಧಾರ ತೀರ್ಥ ಜೀರ್ಣೋದ್ಧರಿಸಿ ಜಂಗಮ ಮಠ ನಿರ್ಮಿಸಿದ್ದಲ್ಲದೆ ದೆಹಲಿ, ಕೇದಾರ, ನೀಲಕಂಠ, ನೇಪಾಳ, ಪ್ರಯಾಗಗಳಲ್ಲಿ ಮಠಗಳನ್ನು ನಿರ್ಮಿಸಿ ಕಾಶ್ಮೀರದಿಂದ ರಾಮೇಶ್ವರದವರೆಗೂ ಸಂಚರಿಸಿದವರು ಕೆಳದಿ ಅರಸರು. ಅದು ದೊಡ್ಡ ಸಂಕಟ ನಾಯಕ. ಪೋರ್ಚುಗೀಸರನ್ನು ಸೋಲಿಸಿ ಗೋವಾ ಪ್ರಾಂತ್ಯವನ್ನು ವಿಜಯನಗರಕ್ಕೆ ಅಧೀನಗೊಳಿಸಿದವರು ಕೆಳದಿ ಅರಸರು. ಈ ಪೋರ್ಚುಗೀಸ್ ಸಂಬಂಧಪಟ್ಟ ಹಾಗೆ ಬೇಕಾದಷ್ಟು ದಾಖಲೆಗಳು ಗೋವಾದಲ್ಲಿವೆ. ಅದು ಲಂಡನ್ನಲ್ಲಿ ಸಾಕಷ್ಟು ದಾಖಲೆಗಳಿವೆ, ಅದನ್ನು ಪ್ರಕಟವಾಗಿಲ್ಲ. ಅಪ್ರಕಟಿತ ಹಸ್ತಪ್ರತಿಗಳು ಕೆಳದಿ ಸಂಬಂಧಪಟ್ಟ ಹಾಗೆ ಕೆಳದಿ ನರಪೂಜಿಯ ಒಂದು ಹಸ್ತಪ್ರತಿ ಇವತ್ತಿಗೂ ಲಂಡನ್ನಲ್ಲಿದೆ, ಲಿಸ್ಬನ್ನಲ್ಲಿದೆ. ಆಮೇಲೆ ಇಟಲಿಯಲ್ಲಿ ಕೆಳದಿ ಅರಸ ಸಂಬಂಧಪಟ್ಟ ಹಾಗೆ ಇಟಲಿಯಿಂದ ಪೀಟೋ ಡಲ್ಲಾವಲ್ಲೇನವನು ಕೆಳದಿಗೆ ಮತ್ತು ಇಕ್ಕೇರಿಗೆ ಬಂದು ಇಕ್ಕೇರಿ ಕೋಟೆಯಲ್ಲಿ 1 ತಿಂಗಳಿದ್ದ. ಅವನು ಬರ್ತಕ್ಕಂಥ ಆ ಕೆಳದಿ ಇತಿಹಾಸದ ಇಟಲಿ ಭಾಷೆಯಲ್ಲಿರ್ತಕ್ಕಂಥ ಹಸ್ತಪ್ರತಿ ಇವತ್ತಿಗೂ ಇಟಲಿಯಲ್ಲಿ ಟ್ರಿಯೆಸ್ಟೆ ಮ್ಯೂಸಿಯಂನಲ್ಲಿದೆ. ಇದನ್ನು ನಾವು ಕನ್ನಡದಲ್ಲಿ ಭಾಷಾಂತರ ಮಾಡಿದ್ದೀವಿ. ಅದನ್ನು ಭಾಷಾಂತರ ಮಾಡೋದಕ್ಕೆ ಮೊಟ್ಟ ಮೊದಲು ಸುಮಾರು 30 ವರ್ಷ ಹಿಡಿತು ಅಲ್ಲಿ ಇಟಲಿಯನ್ ವಿದ್ವಾಂಸನಿಗೆ. ಅದನ್ನು ಇಂಗ್ಲೀಷ್ನಲ್ಲಿ ಭಾಷಾಂತರ ಮಾಡೋದಕ್ಕೆ 100 ವರ್ಷ ಹಿಡಿತು ಒಬ್ಬನಿಗೆ, ಡಾಕ್ಟರ್ ಹ್ಯಾವರ್ ಅಂತ. ಆ ಹ್ಯಾವರ್ 100 ವರ್ಷ ಆದಮೇಲೆ ಅದನ್ನು ಹಕ್ಲು ಸೊಸೈಟಿಯವರು 2 ಸಂಪುಟದಲ್ಲಿ ಪ್ರಕಟ ಮಾಡಿದ್ದಾರೆ. ಆ ಪ್ರಕಟ ಮಾಡಿರೋ ಅಂಶವನ್ನೇ ನಾವು ಕನ್ನಡದಲ್ಲಿ ಮಾಡಿದ್ದೀವಿ. ಇದು 330 ವರ್ಷದ ನಂತರ ಕೆಳದಿ ಇತಿಹಾಸ ಪ್ರಸಿದ್ಧಿಗೆ ಬಂತು. ಅಂದರೆ ಒಂದು ಹಸ್ತಪ್ರತಿ ನೋಡಬೇಕಾದ್ರೆ ಎಷ್ಟು ವರ್ಷ ಬೇಕಾಗುತ್ತೆ, ಎಷ್ಟು ಕಷ್ಟವಾಗುತ್ತೆ ಅಂತ ಅನ್ನೋದನ್ನು ನಾವು ಇವತ್ತು ಕೆಳದಿ ಮ್ಯೂಸಿಯಂನಲ್ಲಿ ನೋಡ್ಬೋದು. ನನಗೆ ಭಾರತ ಸರ್ಕಾರದವರು ಹಸ್ತಪ್ರತಿ ಸಂಶೋಧನಾ ಕೇಂದ್ರ ಮಾಡೋದಕ್ಕೆ ಅಧಿಕಾರಿಯಾಗಿ ನೇಮಿಸಿದ್ರು. ನಾನು 2 ಲಕ್ಷದವರೆಗೆ ಹಸ್ತಪ್ರತಿಯನ್ನೆಲ್ಲ ಜೋಡಿಸಿ ಭಾರತ ಸರ್ಕಾರದಲ್ಲಿ ಕ್ಯಾಟ್ಲಾಗ್ ಮಾಡಿಕೊಟ್ಟಿದ್ದೀನಿ. ಇದು 35 ಮಠಗಳನ್ನು ನಾನು ಕ್ಯಾಟ್ಲಾಗ್ ಮಾಡಿಕೊಟ್ಟಿದ್ದೀನಿ. ಈ ಕ್ಯಾಟ್ಲಾಗ್ನಲ್ಲಿ ಒಂದು ಉದಾಹರಣೆ ಹೇಳೋದಾದರೆ, ಮಂತ್ರಾಲಯದಲ್ಲಿ ನಾನು ಕ್ಯಾಟ್ಲಾಗ್ ಮಾಡುವಾಗ ಆ ಲಿಸ್ಟ್ ನನ್ನ ಹತ್ರ ಇದೆ. ಹಸ್ತಪ್ರತಿ ಪೂರ್ತಿ ನೀರಿನಲ್ಲಿ ಮುಳುಗಡೆ ಆಗುತ್ತೆ. ಇದು ನಮ್ಮ ದೇಶದ ದೌರ್ಬಲ್ಯ. ಇಂಥ ಹಸ್ತಪ್ರತಿಗಳಿಂದ ಮುಂದಿನ ಪೀಳಿಗೆಗೆ ಉಳಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕೆಳದಿಯಲ್ಲಿ ನಾವು 4,000 ಹಸ್ತಪ್ರತಿಗಳನ್ನ ಮನೆಗೆ ಹೋಗಿ ಸಂಗ್ರಹ ಮಾಡಿ ಗಟ್ಟಿದ್ದೇವೆ. ಈ ಕೆಳದಿ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಕುರಿತು ಇದು ಅಪೂರ್ವವಾದ ಇತಿಹಾಸ ಅಂಥೇಳಿ ಅಮೇರಿಕಾದಿಂದ ಎಲಿಜಬೆತ್ ಅನ್ನೋರು ಇಲ್ಲಿ 1 ವರ್ಷ ಇದ್ದು ಕೆಳದಿ ಇತಿಹಾಸದ ಮೇಲೆ ಅಧ್ಯಯನ ಮಾಡಿ ಆಕೆ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದಲ್ಲಿ ಅದನ್ನು ಸಬ್ಮಿಟ್ ಮಾಡಿದ್ದಾರೆ. ಆದರೆ ನಮ್ಮಲ್ಲಿ ಒಂದು ದೌರ್ಬಲ್ಯ ಏನು ಅಂದರೆ, ನಮ್ಮ ಇತಿಹಾಸ ನಮ್ಮ ವಿದ್ವಾಂಸರುಗಳೇ ನಿರ್ಲಕ್ಷ್ಯ ಮಾಡಿದಾರಲ್ಲ ಅಂಥೇಳಿ ನಮಗೆ ಬಹಳ ಮಾನಸಿಕವಾಗಿ ನೋವಾಗ್ತಾಯಿದೆ. ನಾವು ಏನಾದರೂ ಸೋರ್ಸ್ ತಗೋಬೇಕು ಅಂತಂದರೆ ವಿದೇಶದಲ್ಲಿ ತಗೋಬೇಕು. ವಿದೇಶದಲ್ಲಿರ್ತಕ್ಕಂಥ ಇವರು ಮಾಡಿದ ನಮ್ಮಲ್ಲಿರೋರು ಎಲ್ಲ ಸೋರ್ಸ್ಗಳಿಂದ ವಿದೇಶಿಯರು ತಗೊಂಡೋಗಿ ಅಲ್ಲಿ PhD ಮಾಡಿದ್ಮೇಲೆ ಆ ಸೋರ್ಸ್ ನಾವು ತಗೋಬೇಕು ಅಂತಂದರೆ ಎಷ್ಟು ದೌರ್ಬಲ್ಯ. ಇದ್ರ ಜೊತೆಗೆ ಒಬ್ಬ ವಿದೇಶಿ ವಿದ್ವಾಂಸರು ಹೇಳ್ತಾರೆ, most of the research work done by Karnataka and Tamil Nadu is prejudice. Therefore, they are all disqualified for sources ಅಂಥೇಳಿ ಆ ಮಾತು ನಮಗೆ ಅವಮಾನ ಮಾಡಿದ್ದಾರೆ. ಈ ರೀತಿ ಅವರು ನಮ್ಮನ್ನು ಸೋರ್ಸ್ ತಗೊಂಡು ಅಲ್ಲಿ PhD ಮಾಡಿ ಅಲ್ಲಿ ಸಬ್ಮಿಟ್ ಮಾಡಿ ನಮಗೆ ಅವಮಾನ ಮಾಡೋದಲ್ಲ. ಇದು ನಮಗೆ ಕನ್ನಡಿಗರಿಗೆ ಬಹಳ ದೌರ್ಬಲ್ಯ. ಇದು ಮುಂದಿನ ಪೀಳಿಗೆಗೆಲ್ಲ ಆಗಬಾರ್ದು ಅಂಥೇಳಿ ನಾವು ಅನೇಕ ವಿದ್ವಾಂಸರುಗಳು, ಡಾಕ್ಟರ್ ಕಲಬುರ್ಗಿ, ಡಾಕ್ಟರ್ ಪ್ರೊಫೆಸರ್ ದೀಕ್ಷಿತ್, ಆಮೇಲೆ ಡಾಕ್ಟರ್ ಚಿಟ್ನಿ ಪೂನಾ ವಿಶ್ವವಿದ್ಯಾಲಯದವರು, ಆಮೇಲೆ ನ್ಯಾಷನಲ್ ಮ್ಯೂಸಿಯಮ್ ಡಾಕ್ಟರ್ ಶಿವರಾಮಮೂರ್ತಿ, ಆಮೇಲೆ ಡಾಕ್ಟರ್ ರಾಜಾರಾಮಣ್ಣ, ಆಮೇಲೆ ಇವರು ಕಪಿಲವಾತ್ಸಾಯನ್, ಸತೀಶ್ ಚಂದ್ರನ್ ಇವರೆಲ್ಲರೂ ಸೇರಿಕೊಂಡು ಕೆಳದಿ ಮ್ಯೂಸಿಯಮನ್ನು ಅಭಿವೃದ್ಧಿಪಡಿಸಿ ಕೆಳದಿ ಮ್ಯೂಸಿಯಮಿನ ಮುಖಾಂತರವೇ
ಕೆಳದಿ ಇತಿಹಾಸನ ಸಮಗ್ರವಾಗಿ ದೇಶದಲ್ಲಿ ತಿಳಿಸಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಗ್ರಾಮಾಂತರ ಕ್ಷೇತ್ರದಲ್ಲಿ ಫಸ್ಟ್ ಆಫ್ ಇಟ್ ಕೈಂಡ್ ಮ್ಯೂಸಿಯಂ ಆಗಿ ಇದನ್ನು ಮಾರ್ಪಡಿಸಿದ್ದಾರೆ. ಇದನ್ನು ಭಾರತ ಸರ್ಕಾರದವರೇ ಅದಕ್ಕೆ ಅನುದಾನಗಳನ್ನೆಲ್ಲ ಕೊಟ್ಟು ಕಾಪಾಡಿದ್ದಾರೆ. ಆದ್ದರಿಂದ ನಮ್ಮ ಮುಂದಿನ ಪೀಳಿಗೆಯವರು ಕೆಳದಿ ಇತಿಹಾಸವನ್ನು ಅಧ್ಯಯನ ಮಾಡಿ ಒಂದೊಂದು ಇತಿಹಾಸಕ್ಕೂ ಒಬ್ಬೊಬ್ಬರು PhD ಮಾಡಬಹುದು. ಅಷ್ಟು ಅಂಶಗಳು ಕೆಳದಿ ಇತಿಹಾಸದಲ್ಲಿ. ಕೆಳದಿ ಅರಸರು ಎಷ್ಟು ಧರ್ಮಾಭಿಮಾನಿಗಳು ಅಂತಂದರೆ ಅವರು ಸರ್ವಧರ್ಮ ಸಮಾನ್ಯತೆ ಇಟ್ಕೊಂಡವರು. ಯಾವ ರೀತಿಯಿಂದಲೂ ಜಾತಿಯ ಮಮತೆ ಅವರು ಇರಲಿಲ್ಲ. ಅವರು ವೀರಶೈವರಾದರೂ ಈ ಕಡೆಗೆ ಮುಸ್ಲಿಮರು ಮಸೀದಿ ಕಟ್ಟಿಸ್ಕೊಟ್ಟಿದ್ದಾರೆ, ಕ್ರಿಶ್ಚಿಯನ್ರಿಗೆ ಇಗರ್ಜಿ ಕಟ್ಟಿಸ್ಕೊಟ್ಟಿದ್ದಾರೆ. ಆ ಕ್ರಿಶ್ಚಿಯನ್ರಿ ಇಗರ್ಜಿ ಇವತ್ತಿಗೂ ಮಂಗಳೂರಿನಲ್ಲಿ ಬಾಲಮಠದಲ್ಲಿ ಮಿಲಾಗ್ರಸ್ ಚರ್ಚು ಕೆಳದಿ ಅರಸರು ಕಟ್ಟಿಸ್ಕೊಟ್ಟಿದ್ದು. ಆ ಮಿಲಾಗ್ರಸ್ ಚರ್ಚಿನ ಪಾದ್ರಿಗಳೇ ನಮ್ಮಲ್ಲಿ ಬಂದು ನಮಗೆ ತೋರಿಸಿದ್ರು ಆ ದಾಖಲೆಗಳನ್ನು. ಅವರು ತಾಳಿಕೋಟೆ ಯುದ್ಧದಲ್ಲಿ ನಿರಾಶ್ರಿತರಾಗಿ ಬಂದವರಿಗೆ ಇವರು ಎಲ್ಲರಿಗೂ ಆಶ್ರಯ ಕೊಟ್ಟರು. ಅದು ಚಿನ್ನಭಂಡಾರದ ನಾರಣಪ್ಪ ಅನ್ನೋನು ವಿಜಯನಗರದಲ್ಲಿ ಅವನು ಸರ್ವಾಧಿಕಾರಿಯಾಗಿದ್ದ. ಅದರೊಳಗೂ ಇದು ಟ್ರೆಜರಿ ಅಧಿಕಾರಿಯಾಗಿದ್ದ. ಆ ಟ್ರೆಜರಿ ಅಧಿಕಾರಿ ನಿರಾಶ್ರಿತರಾಗಿದ್ದ ಬಂದರೆ ಇಲ್ಲೇ ಅವನಿಗೆ ಆಶ್ರಯ ಕೊಟ್ಟು ಇಲ್ಲಿಯೇ ಖನಿಜ ಅಧಿಕಾರಿ ಅದು ಮಾಡಿ ಅವನಿಗೆ ಆಶ್ರಯ ಕೊಟ್ಟ. ಈ ರೀತಿ ಉತ್ತರ ಭಾರತದಿಂದ ಆಗಮಿಸಿದ ಭಟ್ಟೋಜಿ ದೀಕ್ಷಿತ ಮುಂತಾದ ವಿದ್ವಾಂಸರಿಗೆ ಸ್ವತಃ ವಿದ್ವಾಂಸನಾದ ಹಿರಿಯ ವೆಂಕಟಪ್ಪ ನಾಯಕನು ಆಶ್ರಯವಿತ್ತು ಉದ್ಗ್ರಂಥಗಳ ರಚನೆಗೆ ಕಾರಣರಾದವರು ಈ ಅರಸರು. ಕೆಳದಿ ಆಸ್ಥಾನದಲ್ಲಿ ಅದು ಪ್ರಕಟವಾಗಿದೆ. ಹಸ್ತಪ್ರತಿ ಈ ಮೊದಲೇ ಹೇಳಿದಂತೆ ಇಟಲಿಯಲ್ಲಿದೆ. ಅವನು ರೈತರ ಸುವರ್ಣ ಜಗ್ಗುವೆ ಕೆಳದಿ. ಈ ಶಿವಪ್ಪ ನಾಯಕ ಅವನು ತಾನೇ ಸ್ವತಃ ಜಮೀನನ್ನು ಹೂಡಿ ತಾನೇ ಉತ್ತು ಬಿತ್ತಿ ಅದರಲ್ಲಿ ಎಷ್ಟು ಬರುತ್ತೆ ಅಂತ ನನ್ನ ಒಂದು ಅಂದಾಜನ್ನು ತಾನೇ ಎಸ್ಟಿಮೇಟ್ ಮಾಡಿ ಆ ಎಸ್ಟಿಮೇಟ್ನಲ್ಲಿ ರೈತರಿಗೆ ಎಷ್ಟು ಕೊಡಬೇಕು, ರಾಜ್ಯದ ಎಷ್ಟು ಇಟ್ಕೋಬೇಕು, ನಾವು ಎಸ್ಟಿಮೇಟ್ ಮಾಡ್ಕೋಬೇಕು ಅಂತ ನಾನು ತಾನೇ ಸ್ವತಃ ಎಸ್ಟಿಮೇಟ್ ಮಾಡಿ ಅವನು ನಿಜವಾಗಲೂ ರೈತರ ಸೈಂಟಿಸ್ಟ್. ಅವನು ಮಾಡಿರ್ತಕ್ಕಂಥ ಒಂದು ನಿಯಮ ಬ್ರಿಟಿಷ್ ಸರ್ಕಾರ ಕೂಡ ಬದಲಾವಣೆ ಮಾಡಿಲ್ಲ. ಬ್ರಿಟಿಷ್ ಸರ್ಕಾರವು ಅವತ್ತಿಗೂ ತಾವು ಕಂದಾಯ ವಸೂಲು ಮಾಡಬೇಕಾದ್ರೆ ಅದೇ ಕಂದಾಯವನ್ನೇ ಕೊನೆವರೆಗೂ ಬೆಳೆಸ್ಕೊಂಡು ಹೋದರು. ಇವತ್ತಿಗೂ ಈ ಭಾರತ ಸರ್ಕಾರದವರು ನೋಡಿ, ಈ ಭಾರತ ಸರ್ಕಾರದ ಈ ಅನೇಕ ಕೆಳದಿ ಇತಿಹಾಸದ ಅಂಶಗಳೆಲ್ಲ ವಿದೇಶದಲ್ಲಿ ಎಷ್ಟಿವೆ, ನಮ್ಮ ಭಾರತದಲ್ಲಿ ಎಷ್ಟು ಅವಶ್ಯಕತೆಗಳಿವೆ ಅನ್ನೋದನ್ನೆಲ್ಲ ನಾವು ಮಾಡಬೇಕಾದ ಕೆಲಸಗಳು ಸಾಕಷ್ಟಿವೆ. ಹಂಪೆಯಲ್ಲಿ ನಟಲೆ ಟೋಬರ್ಟನ್ ಅವನು ಅಮೆರಿಕಾದವನು ಆನೆಗೊಂದು ಪೂರ್ತಿ ಪ್ರತಿಯೊಂದು ಸ್ಥಳವನ್ನು ಅವನು ಸಂಶೋಧನೆ ಮಾಡಿ ಒಂದು ಕ್ಯಾಟ್ಲಾಗ್ ಮಾಡಿದ್ದಾನೆ. ಆ ರೀತಿ ನಮ್ಮ ಕೆಳದಿ ಅವಶೇಷಗಳನ್ನೆಲ್ಲ ಕ್ಯಾಟ್ಲಾಗ್ ಮಾಡಬಹುದು. ನಮ್ಮ ಕರ್ನಾಟಕ ಸರ್ಕಾರ ನನ್ನನ್ನೇ ಅವಶೇಷಗಳನ್ನೆಲ್ಲ ಕ್ಯಾಟ್ಲಾಗ್ ಮಾಡೋದಕ್ಕೆ ಒಂದು ಅಧಿಕಾರಿಯಿಂದ ಮಾಡಿದರು. ಆದರೆ ಅದು ಕೊನೆಗೆ ಅದನ್ನು ಯಾಕೋ ಬಿಟ್ಟು ಹೋಯಿತು. ಅದು ಅನುದಾನ ಸಿಕ್ಕಲಿಲ್ಲ, ಅದು ಮುಂದುವರಿಯಲೂ ಇಲ್ಲ. ಇದು ನಮ್ಮ ಕೆಳದಿ ಇತಿಹಾಸ ದೌರ್ಬಲ್ಯ. ಆಮೇಲೆ ಇನ್ನೊಂದೇನಂದ್ರೆ ಕೆಳದಿ ಇತಿಹಾಸ ಅಂತ ಅಂದ್ಕೂಡಲೇ ನಮ್ಮ ಮೈಸೂರಿನಲ್ಲಿ ಎಷ್ಟೋ ಜನ ವಿದ್ವಾಂಸರುಗಳು ಅದನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ದಕ್ಷಿಣ ಭಾರತದಲ್ಲಿ ಈ ಅರೇಬಿಯನ್ ಸಮುದ್ರದಿಂದ ಹಿಡಿದು ಕೇರಳದವರೆಗೂ ಕೆಳದಿ ಅರಸದ್ದು ರಾಜ್ಯ. ಕೇರಳದಲ್ಲಿ ಬೇಕಲಕೋಟೆ ಇವತ್ತಿಗೂ ಕೆಳದಿ ಅರಸರ ಶಿವಪ್ಪ ನಾಯಕ ಕಟ್ಟಿದಂಥ ಇಂಥ ಕೋಟೆಗಳನ್ನೆಲ್ಲ ನಾವು ಈ ಪ್ರವಾಸೋದ್ಯಮದಲ್ಲಿ ಕೆಳದಿ ಇತಿಹಾಸದಲ್ಲಿ ನಾವು ಒಂದು ಪ್ರಮುಖ ಸ್ಥಾನ ಗಳಿಸಬೇಕು ಅಂತಿದ್ದರೆ ಕೆಳದಿ, ಇಕ್ಕೇರಿ, ನಗರ, ಹೊಳೆದುರ್ಗ, ಚೆನ್ನಗಿರಿ, ಬೇಕಲ್ ಇದನ್ನೆಲ್ಲ
ಕೆಳದಿಯಲ್ಲಿ ಒಂದು ಪ್ರವಾಸೋದ್ಯಮ ಕೇಂದ್ರ ಮಾಡಿ ಆ ಸರ್ಕಾರವೇ ಯಾತ್ರಾ ಭವನ ಮಾಡಿದ್ದಾರೆ. ಆ ಯಾತ್ರಾ ಭವನದ ಮುಖಾಂತರ ಈ 4-5 ಪ್ರದೇಶಗಳಿಗೆಲ್ಲ ಕೊನೆಗೆ ಜೋಗ್ ಫಾಲ್ಸ್ನಲ್ಲಿ ಹೋಗ್ಕೋಬೋದು. ಆ ರೀತಿ ಒಂದು ಪ್ರವಾಸೋದ್ಯಮದಲ್ಲಿ ಇದನ್ನು ಬೆಳೆಸಿದ್ರೆ ಭಾಳ ಒಳ್ಳೆಯದು ಅಂತದೆ ನನ್ನ ಒಂದು ಸಲಹೆ. ಇದನ್ನು ಸರ್ಕಾರಕ್ಕೆ ಕೂಡ ನಾನು ಸಲಹೆಯನ್ನು ಕೊಟ್ಟಿದ್ದೀನಿ. ಆಮೇಲೆ ಈ ಸರ್ಕಾರದಲ್ಲಿ ಈ ಹಸ್ತಪ್ರತಿ ಬಹಳ ಇದೆ. ಕೆಳದಿ ಇತಿಹಾಸ ಸಂಬಂಧಪಟ್ಟ ಹಾಗೆ ಕನಿಷ್ಠ ಪಕ್ಷ 400ರಿಂದ 500 ತಾಮ್ರ ಶಾಸನಗಳನ್ನು ಹಸ್ತಪ್ರತಿಗಳನ್ನೆಲ್ಲ ಕ್ರೋಢೀಕರಿಸಿ ಡಾಕ್ಟರ್ ವೆಂಕಟೇಶನ್ ಪ್ರಸ್ತುತಪಡಿಸಿದ್ದಾರೆ. ಇದನ್ನು ಕನ್ನಡದಲ್ಲಿ ಪ್ರಕಟವಾಗಿದೆ. ಇದನ್ನು ವಿಶ್ವವಿದ್ಯಾನಿಲಯದವರು ಪ್ರಕಟ ಮಾಡಿದ್ದಾರೆ. ಇನ್ನೊಂದೇನು ಅಂದರೆ ನಮ್ಮ ಕೆಳದಿ ಇತಿಹಾಸ ಎಲ್ಲ ಇಂಗ್ಲೀಷ್ನಲ್ಲೇ ಪ್ರಕಟ ಆಗಿದ್ದು ಜಾಸ್ತಿ. ಆದರೆ ಕನ್ನಡದಲ್ಲಿ PhD ಮಾಡಿ ಪ್ರಕಟ ಆಗಿರೋದಂದರೆ ನಮ್ಮ ಡಾಕ್ಟರ್ ವೆಂಕಟೇಶ್ ಒಂದು ಸಾಚಿ ಮರಳಯ್ಯನವರು ಮಾಡಿರೋ ಒಂದು, ಇವೆರಡೇ ಕನ್ನಡದಲ್ಲಿ PhD ಇರುವಂಥ ಮಹಾಪ್ರಬಂಧಗಳು. ಇದು ಮುಂದಿನ ಪೀಳಿಗೆಯವರೆಗೆ ಸಾಕಷ್ಟು ದಾಖಲೆಗಳನ್ನೆಲ್ಲ ನಾನು ಮನಸ್ಸು ಮಾಡಿದರೆ ಇವತ್ತು ನನ್ನ ಹತ್ರ ಮಾರ್ಗದರ್ಶನ ತಗೊಂಡು ನಾನು ಇವತ್ತಿಗೂ ಕೊಡಲಿಕ್ಕೆ ನನ್ನ 93ನೇ ವರ್ಷದಲ್ಲಿ ಇವತ್ತಿಗೂ ನಾನು ಶಿಕ್ಷನಾಗಿದ್ದೇನೆ. ಕಾರಣ ವಿದ್ವಾಂಸರು ಇನ್ನೊಂದು ಏನು ಅಂದರೆ ಇದರಲ್ಲಿ ಪೂರ್ವಾಗ್ರಹ ಇರಬಾರದು, ಜಾತಿಯ ಮಮತೆಗಳು ಇರಬಾರದು. ಕೆಳದಿ ಅರಸರು ಹಾಗೆ ವೀರಶೈವರಾಗಿ ಮಮತೆ ಇಲ್ಲದೆ ಪೂರ್ವಾಗ್ರಹ ಇಲ್ಲದೆ ಸಮಗ್ರವಾಗಿ ಹಾಗೆ ಮಾಡಿದರು. ಅದೇ ರೀತಿಯಲ್ಲಿ ವಿದ್ವಾಂಸರು ಪೂರ್ವಾಗ್ರಹ ಪೀಡಿತರು ಇಲ್ಲದೆ ಬಂದರೆ ನನ್ನ ಹತ್ರ ಬಂದರೆ ನಾನು ಅದನ್ನು ಸಂಪೂರ್ಣವಾಗಿ ನಿಷ್ಕಲ್ಮಶವಾಗಿ ನಾನು ಮಾರ್ಗದರ್ಶನ ಮಾಡಲಿಕ್ಕೆ ಈಗಲೂ ಸಿದ್ಧನಾಗಿದ್ದೇನೆ. ಆಮೇಲೆ ಹೊರನಾಡಿನಲ್ಲಿ ಕೆಳದಿ ಅವಶೇಷಗಳು ಎಲ್ಲೆಲ್ಲಿ ಲಂಡನ್ನು, ಫ್ರಾನ್ಸು, ಇಟಲಿ, ಜಪಾನ್, ಮುಸ್ಕಟ್, ಲಿಸ್ಬನ್, USA, ಪೋರ್ಚುಗಲ್ ಇಷ್ಟು ಕಡೆಯಲ್ಲಿ ಕೆಳದಿ ಅರಸರ ಅವಶೇಷಗಳೆಲ್ಲ ಇವೆ, ಪತ್ರಾಗಾರಗಳೆಲ್ಲ ಇವೆ. ಅದರಲ್ಲಿ ಒಬ್ಬರು ಇಟಲಿಯಿಂದ ಸಿಜಿಯಾನಾರಿ ಪೇಪಿಯನ್ನವಳು ಕೆಳದಿ ಇತಿಹಾಸ ಅಧ್ಯಯನ ಮಾಡಲಿಕ್ಕೆ ನಮ್ಮಲ್ಲಿ ಬಂದಿದ್ರು. ಅವರು ವೀರಶೈವ ಧರ್ಮ ಶಿರೋಮಣಿ ಅಂತ ಒಂದು ಹಸ್ತಪ್ರತಿ ಅಧ್ಯಯನ ಮಾಡಬೇಕಾದ್ರೆ ಆ ಮಠದ ಅಧಿಕಾರಿಗಳು ಪೂರ್ವಾಗ್ರಹ ಪೀಡಿತರಾಗಿ ಆಕೆಗೆ ಹಿಂಸೆ ಕೊಟ್ಬಿಟ್ರು. ನಮ್ಮದೊಂದೇ ಮಾಡಬೇಕು ಹಾಗೆ. ಆಕೆ ಭಾಳ ಬೇಸರಪಟ್ಟು ನಮಗೆ ಬೇಡ ಅಂಥೇಳಿ ಹಾಗೆ ವಾಪಸ್ ಬರಲು. ಇದು ನಮ್ಮಲ್ಲಿ ದೌರ್ಬಲ್ಯ, ಪೂರ್ವಾಗ್ರಹ ಪೀಡಿತದಿಂದ ಇತಿಹಾಸಕ್ಕೆ ನಷ್ಟ. ಇದು ನಮ್ಮ ಕೆಳದಿ ಅರಸರು ಅವರು ವೀರಶೈವರಾಗಿದ್ದರು. ಶೃಂಗೇರಿ ಮಠ ಜೀರ್ಣೋದ್ಧಾರ ಮಾಡಿದ್ದಾರೆ. ಆಮೇಲೆ ಸುಮಾರು 30ರಿಂದ 35 ವೀರಶೈವ ಮಠವನ್ನು ಅವರು ಜೀರ್ಣೋದ್ಧಾರ ಮಾಡಿದ್ದಾರೆ. ನಿಜಲಿಂಗಪ್ಪನವರು ನನಗೆ ಆತ್ಮೀಯರು. ಅವರು ಒಂದು ಮಾತು ಹೇಳಿದರು, ಕೆಳದಿ ಇತಿಹಾಸವನ್ನು ಇಷ್ಟು ಪ್ರೌಢಾತ್ಮಕವಾಗಿ ನೀವು ಮಾಡಿರುವಾಗ ಯಾವ ಮಠದವ್ರು ನಿಮ್ಗೆ ಸಹಾಯ ಮಾಡಿದರು ಅದಂತ ಹೇಳಿ ಎಲ್ಲ ಮಠದವರಿಗೂ ಹೇಳಿದರು. ನಮ್ಮ ಜನಾಂಗದಲ್ಲಿ ಇಂಥ ಒಬ್ಬ ವಿದ್ವಾಂಸ ಕೆಳದಿ ಹಳ್ಳಿಯಲ್ಲಿ ಇದ್ದುಕೊಂಡು ಇಷ್ಟು ಭಾರತಕ್ಕೆ ಹೆಸರುಪಡುವಂಥದ್ದು ಮಾಡ್ತಿರ್ಬೇಕಾದ್ರೆ ನೀವು ಯಾಕೆ ಸಹಾಯ ಮಾಡಲಿಲ್ಲ ಅಂತ ಹೇಳಿ ಪ್ರಶ್ನೆ ಹಾಕಿದರು. ಇವತ್ತಿಗೆ ಪ್ರಶ್ನೆ ಆಗಿದೆ ಹೊರತು ಅದಕ್ಕೆ ಉತ್ತರ ಯಾವೇ ಆಗಿಲ್ಲ. ಆದರೆ ಭಾರತ ಸರ್ಕಾರದಲ್ಲಿ ಕಪಿಲವಾತ್ಸಾಯನವರು ಅವರು ಇಂದಿರಾ ಗಾಂಧಿ ಪ್ರದೇಶ ಸೆಕ್ರೆಟರಿ ಆಕೆ ಮಾತ್ರ ನನ್ನ ಮೇಲೆ ವಿಶ್ವಾಸ ಇಟ್ಟು ಇಗ್ನಿಕಾ ಅಂತ ಇಂದಿರಾ ಗಾಂಧಿ ನ್ಯಾಷನಲ್ ಟ್ರಸ್ಟ್ನಲ್ಲಿ ಒಂದು ವಿಭಾಗ ರಚನೆ ಮಾಡಿ ಆ ವಿಭಾಗದಲ್ಲಿ ನನಗೆ ನ್ಯಾಷನಲ್ ಮ್ಯಾನ್ಸ್ಕ್ರಿಪ್ಟ್ ಮಿಷನ್ ಸಂಯೋಜನಾಧಿಕಾರಿಯಾಗಿ ನಿಂತಿದ್ದರು. ಆ ನೇಮಕ ಮಾಡಿದ ಮುಖಾಂತರ ನಾನು ಪ್ರತಿ ಹಳ್ಳಿಯಲ್ಲಿ ಓಡಾಡಿ ಪ್ರತಿಯೊಬ್ಬರ ಮನೆಯಲ್ಲೂ ಅವ್ರನ್ನ ಮನ ಒಲಿಸಿ ಕನಿಷ್ಠ ಪಕ್ಷ 2 ಲಕ್ಷ ಗ್ರಂಥಗಳಿರುವಂಥದ್ದನ್ನು ಕೆಳದಿ ಮ್ಯೂಸಿಯಂನಲ್ಲಿ ಸಂಗ್ರಹ ಮಾಡಿದ್ರು. ಇವತ್ತು ಕೆಳದಿ ಮ್ಯೂಸಿಯಮ್ಮು ಈಗಿನ ಸನ್ನಿವೇಶದಲ್ಲಿ ನೋಡಿದರೆ ಇನ್ನೂ ಕ್ಯೂರೇಟರ್ನ ಅಪಾಯಿಂಟ್ಮೆಂಟ್ ಮಾಡಬೇಕು, ವಿದ್ವಾಂಸರು ಬರಬೇಕು, ಓಡಾಡಬೇಕು. ಪ್ರತಿ ದಿವಸ 100 ಜನ ಬರ್ತಾ ಇರ್ತಾರೆ. ಅಲ್ಲಿ ಬಂದವರು ಅವರಿಗೆ ಬೇಸರ ಆಗೋಗಿದೆ, ಏನು ಯಾರು ಇದನ್ನು ಸರಿಯಾಗಿ ವಿವರಣೆ ಕೊಡೋ ಅಂಥ ಜನವೇ ಅಲ್ಲಿಲ್ವಲ್ಲ ಅಂತ ಹೇಳಿ ಇದನ್ನು ನಾನು ಸರ್ಕಾರಕ್ಕೂ ಬರ್ತೀನಿ. ಆಮೇಲೆ ನನಗೆ ವೃದ್ಧಾಪ್ಯ ಇರೋದ್ರಿಂದ
ನನ್ನ ಮುಂದೆ ನಡ್ಸ್ಕೊಳಕ್ಕಾಗಲ್ಲ ಅಂಥೇಳಿ ಕುವೆಂಪು ಯೂನಿವರ್ಸಿಟಿಗೆ ಅಧ್ಯಯನವಾಗಿ ಕೊಟ್ಬಿಟ್ಟಿದ್ದೆ. ಯಾವ ಪ್ರತಿಫಲ ನಾನು ತಗೊಂಡಿಲ್ಲ. ಕುವೆಂಪು ಯೂನಿವರ್ಸಿಟಿಯವರು ಕೆಳದಿ ಚೆನ್ನಮ್ಮಾಜಿ ಒಂದು ಅಧ್ಯಯನ ಪೀಠ ಅಂಥೇಳಿ ಸ್ಥಾಪನೆ ಮಾಡಿದ್ದಾರೆ. ಆ ಅಧ್ಯಯನ ಪೀಠದ ಮುಖಾಂತರ ಯಾರಾದರೂ ಡಾಕ್ಟ್ರೇಟ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯಗಳು ಬಂದರೆ ನಾನು ಇವತ್ತಿಗೂ ಅವರಿಗೆ ಡಾಕ್ಟ್ರೇಟ್ಗೆ ಏನು ಬೇಕೋ ಅದೆಲ್ಲ ಅನುಕೂಲ ಮಾಡಿಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನೆ. ಒಟ್ಟಿನಲ್ಲಿ ಕೆಳದಿ ಇತಿಹಾಸ ಇಡೀ ಭಾರತದಲ್ಲೇ ಪ್ರಮುಖವಾದ ಇತಿಹಾಸ. ದಕ್ಷಿಣ ಭಾರತದಲ್ಲಿ ಬಹಳ ಹೆಸರುವಾಸಿಯಾದಂಥ ಇತಿಹಾಸ. ಮೈಸೂರಿಗಿಂತಲೂ 4 ಅಷ್ಟು ದೊಡ್ಡದಾದ ಇತಿಹಾಸ. ಈ ಇತಿಹಾಸವನ್ನು ಮುಂದಿನ ಪೀಳಿಗೆ ಉಳಿಸಬೇಕಾದ್ದು ಈಗಿನ ವಿದ್ವಾಂಸರು ಸೇರಿದ್ದು, ಈಗಿನ ಜನತೆ ಸೇರಿದ್ದು. ಅದೇ ಹೇಳಿದ್ನಲ್ಲ, ಔರಂಗಜೇಬನ್ನು ಸೋಲಿಸಿ ಕೆಳದಿ ರಾಣಿ ಚೆನ್ನಮ್ಮಾಜಿ ಮಹಾರಾಷ್ಟ್ರವನ್ನು ರಾಜಾರಾಮನ್ನ ರಕ್ಷಣೆ ಮಾಡಿ ಮಹಾರಾಷ್ಟ್ರನ ಉಳಿಸಬೇಕಾದ್ರೆ ಅಲ್ಲಿ ಜನತೆ ಇದನ್ನು ತಿಳಿಬೇಕು. ಮಹಾರಾಷ್ಟ್ರಕ್ಕೂ ಮತ್ತು ಮೈಸೂರು ಕರ್ನಾಟಕಕ್ಕೂ ಇರ್ತಕ್ಕಂಥ ಈ ಸಮಸ್ಯೆಗಳೆಲ್ಲ ಜನತೆಗೆ ತಿಳಿದಿದ್ರೆ ಅವ್ರ ರಾಷ್ಟ್ರಾಭಿಮಾನ ಬರ್ತಿತ್ತು. ಈ ಕನ್ನಡಿಗರಿಗೂ ರಾಷ್ಟ್ರಾಭಿಮಾನ ಬರ್ತಾ ಇತ್ತು. ಇಬ್ಬರಿಗೂ ಒಂದು ರೀತಿ ಬಾಂಧವ್ಯ ಬೆಳೀತಾ ಇತ್ತು. ಬಾಂಧವ್ಯ ಬೆಳಿಬೇಕಾದ್ರೆ ಇಂಥ ಇತಿಹಾಸ ಅವರಿಗೆ ಜನಸಾಮಾನ್ಯರಿಗೆ ಗೊತ್ತಿರಬೇಕು. ಈ ಕನ್ನಡ ಜನಸಾಮಾನ್ಯರಿಗೆ ಮಹಾರಾಷ್ಟ್ರನ ಉಳಿಸಿದ ನಮ್ಮ ಕನ್ನಡಿಗರು ಅಂತ ಕೂಡ ಇವರಿಗೆ ಅಭಿಮಾನ ಅಂತಂದರೆ ಇದು ನಮ್ಮ ದೌರ್ಬಲ್ಯ. ಅದೇ ಮಹಾರಾಷ್ಟ್ರೀಯರು ಅವ್ರಿಗೂ ಅದನ್ನು ಗೊತ್ತಿಲ್ಲ. ಗೊತ್ತಿದ್ದರೆ ನಿಜವಾಗಲೂ ಮಹಾರಾಷ್ಟ್ರಿಗಳು ನಮಗೆ ಕರ್ನಾಟಕ ರಾಜ್ಯಕ್ಕೆ ಅವರು ಭೇದ ಮಾಡ್ತಿರಲಿಲ್ಲ, ದ್ವೇಷನ ಮಾಡ್ತಿರಲಿಲ್ಲ. ಈ ದೃಷ್ಟಿಯಿಂದ ಇತಿಹಾಸವನ್ನು ಅಧ್ಯಯನ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಅದರೊಳಗೆ ಇಂಥ ಇತಿಹಾಸಗಳು ಕೆಳದಿ ಇತಿಹಾಸದಲ್ಲಿ ಸಾಕಷ್ಟಿವೆ. ಇದನ್ನು ಅಧ್ಯಯನ ಮಾಡಬೇಕು. ಧರ್ಮದಲ್ಲಿ ನೋಡಿದರೂ ಕೆಳದಿ ಸಂಸ್ಥಾನ ಧರ್ಮ ಸಂಸ್ಥಾನ ಅಂಥೇಳಿ ಕೆಳದಿ ಲಿಂಗಣ್ಣ ಕವಿಯನ್ನೇ ಅದನ್ನು ಪ್ರಸ್ತಾಪ ಮಾಡಿದ್ದಾನೆ. ಈ ಧರ್ಮ ಸಂಸ್ಥಾನ ಅಂತ ಯಾಕೆ ಬಂತು ಅಂದರೆ ಯಾರಿಗೂ ಅನ್ಯಾಯವಾಗಬಾರ್ದು ಅಂತಂದ್ರೆ ಇಲ್ಲಿ ಇವರು ನಡ್ಕೊಂಡಿದ್ದಾರೆ. ಇವರ ಕಾಲದಲ್ಲಿ ಒಬ್ಬರು ಡಾಕ್ಟರ್ ಅವರನ್ನವರು ಕೆಳದಿ ಪ್ರವಾಸಿ ಕಥನದಲ್ಲಿ ಬರುತ್ತೆ. ಅವನು ಬರುತ್ತಾನೆ, ಕೆಳದಿ ರಾಜ್ಯ ಎಷ್ಟು ಸಂಪದ್ಭರಿತವಾಗಿದೆ, ನೆಮ್ಮದಿಯಿಂದ ಇತ್ತು ಅಂದರೆ ದಾರಿಯಲ್ಲಿ ಯಾರಾದರೂ ಹೋಗ್ತಾ ಇದ್ದರೆ ದುಡ್ಡು ತಗೊಂಡು ಹೋಗ್ತಾ ಇದ್ದರೆ ಯಾರೂ ಕರಿತಿರ್ಲಿಲ್ಲಂತೆ, ಯಾರು ನೋಡ್ತಾ ಇರಲಿಲ್ಲಂತೆ. ಯಾರಾದರೂ ಒಬ್ಬರು ಅದನ್ನ ಅಪಹರಿಸಕ್ಕೆ ಬಂದರೆ ಅಲ್ಲಿ ಜನಗಳೇ ಪೊಲೀಸ್ನವರಾಗಿ ಅವ್ರನ್ನೆಲ್ಲ ಹಿಂದೆ ಕಳಿಸಿ ಆ ಹಣವನ್ನು ಅವನಿಗೆ ವಾಪಸ್ ಕಳಿಸಿದ್ರಂತೆ. ಇಷ್ಟು ನೆಮ್ಮದಿ ಇರ್ತಕ್ಕಂಥ ರಾಜ್ಯ ಈಗ ಹೋಯ್ತಲ್ಲ ಅಂಥೇಳಿ ಇದನ್ನು ಹಾಳು ಮಾಡಿದ ಹೇತಾಲಿ ಖಾನ್ ಇದು ನಿಜವಾಗಲೂ ಬಹಳ ದೌರ್ಬಲ್ಯ. ಇಂಥ ಒಂದು ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ಉಳಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. 16ನೇ ರಾಣಿಯಲ್ಲಿ ಒಂದು ಕಥೆ ಇದೆ, ಅದನ್ನು ಪೀಟರ್ ಡೆಲ್ಲಾ ವಲ್ಲೆನೇ ಇಟಾಲಿಯನ್ ಟ್ರಾವೆಲರ್ ಹೇಳ್ತಾನೆ. ಕೆಳದಿ ವೆಂಕಟಪ್ಪ ನಾಯಕ ಒಬ್ಬ ಮುಸ್ಲಿಮನ ಲವ್ ಮಾಡಿದ್ದೆ. ಅದನ್ನು ವೆಂಕಟಪ್ಪ ನಾಯಕನ ಹೆಂಡತಿ ತಿರಸ್ಕಾರ ಮಾಡಿದ್ರು. ನಮ್ಮ ಹಿಂದೂಗಳಲ್ಲಿ ನೀವು ಬೇಕಾದಷ್ಟು ಮದುವೆ ಮಾಡ್ಕೊಳ್ಳೋಂಥ ಅವಕಾಶ ಇದ್ದು ನೀವು ಅವತ್ತು ಯಾಕೆ ಹೋದ್ರಿ? ಆದ್ದರಿಂದ ನೀವು ಆ ರೀತಿ ಮಾಡಿದ್ರಿಂದ ನಾನು ನಿಮ್ಮನ್ನು ನನ್ನನ್ನು ನೀವು ಮಗಳನ್ನು ತಿಳ್ಕೋಬೇಕು, ನಾನು ನಿಮ್ಮನ್ನು ತಂದೆ ಅಂತ ತಿಳ್ಕೊಳ್ತೀನಿ, ಆದರೆ ನಿಮ್ಮನ್ನು ರಾಜ್ಯ ಭಾರಕ್ಕೆ ಯಾವ ರೀತಿ ತೊಂದರೆ ಕೊಡಲ್ಲ ಅಂಥೇಳಿ 30 ವರ್ಷ ಕೊನೆಯವರೆಗೂ ಹಾಗೆ ಇತ್ತು. ಅವಳನ್ನು ಪೀಟರ್ ಡೆಲ್ಲಾ ಅವಲ್ಲೇ ಹೊಗಳಿದ್ದಾನೆ. ಇಂಥ ಹೆಣ್ಣುಮಗಳು ಕೆಳದಿ ರಾಜ್ಯದಲ್ಲೇ ಇದ್ದಾರೆ ಅಂತಂದರೆ ನಮ್ಮ ದೇಶಕ್ಕೆ ಇರೋದು ಬಹಳ ಅಪೂರ್ವವಾದ್ದು. ಆಮೇಲೆ ಎಷ್ಟೋ ಜನ ವಿದೇಶಿ ಪ್ರವಾಸಿ ಕೆಳದಿ ರಾಜ್ಯಕ್ಕೆ ಬಂದ ವಿದೇಶಿ ಪ್ರವಾಸಿಗಳಷ್ಟು ಮೈಸೂರು ರಾಜ್ಯಕ್ಕೆ ಯಾರೂ ಬಂದಿಲ್ಲ. ಸುಮಾರು 16 ಜನ ಪ್ರವಾಸಿಗಳು ಬಂದಿದ್ದಾರೆ. ಆ ಪ್ರವಾಸಿಗಳ ಕಥನಗಳನ್ನೇ ನೋಡಿದ್ರೆ ಅದೇ ಒಂದು ದೊಡ್ಡ PhD ಮಾಡುವಷ್ಟು ಅಂಶಗಳೆಲ್ಲ ಇವೆ. ಇದನ್ನೆಲ್ಲ ನಮ್ಮ ಮುಂದಿನ ಪೀಳಿಗೆ ಅವರು ಮಾಡಬೇಕು. ಆ ಪ್ರವಾಸಿ ಕಥನದಲ್ಲಿ ಒಂದು ಹೇಳ್ತಾನೆ, ಹೊನ್ನಾವರಕ್ಕೆ ನಾವು ಹೋಗೋದಾದರೆ ಎಷ್ಟು ಸುಂದರವಾದ ಬಂದರು. ಕೆಳದಿ ಹಡಗು ಕೂಡ ಇತ್ತು. ಆ ಹಡಗಿನಲ್ಲಿ ಅವರ ವ್ಯಾಪಾರ ಮಾಡ್ಕೊಳ್ತಾ ಎಲ್ಲ ಕಡೆಗೂ ಇಲ್ಲಿಂದ ಅಕ್ಕಿ ಸಪ್ಲೈ ಮಾಡ್ತಾಯಿದ್ರು. ಅವರು 9,000 ಬೇಲ್ ಅಕ್ಕಿಯನ್ನು ಅಲ್ಲಿ ಸಪ್ಲೈ ಮಾಡಿ ಅಲ್ಲಿಂದ ಹಣವನ್ನು ಕುದುರೆ
ಮತ್ತು ಅದಕ್ಕೆ ಸಂಬಂಧಪಟ್ಟ ಅಸ್ತ್ರಗಳನ್ನೆಲ್ಲ ತರಿಸ್ಕೊಳ್ತಾ ಇದ್ರು. ಆ ಒಂದು ರೀತಿಯಲ್ಲಿ ಕೆಳದಿ ಸಂಪದ್ಭರಿತ ರಾಜ್ಯ ಆಗಿತ್ತು. ಸಂಪದ್ಭರಿತ ರಾಜ್ಯವನ್ನು ನೋಡೇ ಪೋರ್ಚುಗೀಸರು ಇವರಲ್ಲಿ ಪದೇ ಪದೇ ಇವರಲ್ಲಿ ಜಗಳ ಮಾಡ್ತಾಯಿದ್ರು. ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷ್ನವರು ಅವ್ರನ್ನೆಲ್ಲ ಕಂಟ್ರೋಲ್ನಲ್ಲಿ ಇಟ್ಕೊಂಡು ಅವರು ಕೆಳದಿ ಆಡ್ತಾರೆ. ಈ ಪಶ್ಚಿಮ ತೀರದ ಪೂರ್ತಿ ಬಾರ್ಡ್ರ್ ಅಷ್ಟು ಕೆಳದಿ ಆಡ್ತಾರೆ ತೀರದ್ದು. ಆಚೆಗೆ ಅಷ್ಟನ್ನೆಲ್ಲ ನೋಡ್ಕೋಬೇಕಾದ್ರೆ ಇವರು ಎಷ್ಟು ಪ್ರಾಮುಖ್ಯತೆ ಗಳಿಸಿದ್ರು ಅಂತ ಅನ್ನೋದನ್ನ ನಾವು ಗಮನಿಸಬೇಕು. ಇಂಥ ಒಂದು ಕೆಳದಿ ಸಾಮ್ರಾಜ್ಯವನ್ನು ಅದಕ್ಕೆ ನಾನು ನಮ್ಮ ಯಡಿಯೂರಪ್ಪನವರು ಕೆಳದಿಗೆ ಬಂದಾಗ ಅವರು ಇಂಥ ಸಾಮ್ರಾಜ್ಯಕ್ಕೆ ಮುಂದಿನ ಪೀಳಿಗೆ ಹುಟ್ಟಬೇಕಾದ್ರೆ ನಾವು ಆ ಇರುವಿಕೆಯಲ್ಲಿರ್ತಕ್ಕಂಥ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಶಿವಪ್ಪನಾಯಕ ವಿಶ್ವವಿದ್ಯಾನಿಲಯ, ಕೆಳದಿ ಶಿವಪ್ಪನಾಯಕ ವಿಶ್ವವಿದ್ಯಾನಿಲಯ ಅಂತ ಅದನ್ನೇ ಇಟ್ಟಿರೋದು. ಇನ್ನೊಂದು ಏನು ಅಂದರೆ ನಮ್ಮಲ್ಲಿ ಬರೀ ಶಿವಪ್ಪನಾಯಕ ಅಂತಾರೆ, ಅದು ತಪ್ಪು. ಕೆಳದಿ ಶಿವಪ್ಪನಾಯಕ ಅಂತ ಬರಬೇಕು, ಕೆಳದಿ ಚೆನ್ನಮ್ಮಾಜಿ ಅಂತ ಬರಬೇಕು. ಈ ಬರೀ ಚೆನ್ನಮ್ಮಾಜಿ ಅಂತ ಹೇಳಿದ ಕೂಡಲೇ ಅದು ಕಿತ್ತೂರು ಚೆನ್ನಮ್ಮಾಜಿಗೆ ಹೋಗ್ಬಿಡುತ್ತೆ. ಬರೀ ಶಿವಪ್ಪನಾಯಕ ಅಂದ್ಕೂಡಲೇ ಹರಪನಹಳ್ಳಿ ಶಿವಪ್ಪನಾಯಕ ಆಗಿಬಿಡುತ್ತೆ. ಆದ್ದರಿಂದ ಕೆಳದಿ ಹೆಸರೇ ಹೋಗಿಬಿಡುತ್ತೆ. ಆ ಒಂದಷ್ಟಿಂದ ನಾನು ಯಡಿಯೂರಪ್ಪನವ್ರಿಗೆ ಹೇಳಿದಾಗ ಕೆಳದಿ ಶಿವಪ್ಪನಾಯಕ ವಿಶ್ವವಿದ್ಯಾನಿಲಯ ಅಂತಲೇ ನಾಮಕರಣ ಮಾಡಿದರು. ಈ ರೀತಿಯಲ್ಲಿ ಯಾವುದಾದ್ರು ರೋಡಿಗೆ ಯಾವುದಾದ್ರು ನಾವು ಈ ತಾಳ್ಕಪ್ಪನಿಂದ ಹೋಗೋಂಥ ಟ್ರೈನಿಗೆ ಕೆಳದಿ ಚೆನ್ನಮ್ಮಾಜಿ ಎಕ್ಸ್ಪ್ರೆಸ್ ಅಂತ ಮಾಡಿ ಅಂತ ಹೊರಟ ಮಾಡಿದೆ. ಅದು ನಮ್ಮ ರಾಘವೇಂದ್ರ ಅವರು ನಡ್ಕೊಂಡಿದ್ದಾರೆ, ಮುಂದೆ ಆಗೋದಕ್ಕೆ ಸಾಧ್ಯ ಇದೆ. ಆಮೇಲೆ ನನ್ನ ಇನ್ನೊಂದು ಉದ್ದೇಶ ಇತ್ತು, ಈ ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣಕ್ಕೆ ಕೆಳದಿ ಚೆನ್ನಮ್ಮಾಜಿ ವಿಮಾನ ನಿಲ್ದಾಣ ಅಂತ ಚೆನ್ನಾಗಿತ್ತು ಅಂತ ಹೇಳಿ, ಅದು ಆ ರಾಜಕೀಯದಲ್ಲಿ ಅದರ ಪ್ರವರ್ತನೆ ಬೇರೆ ರೀತಿ ಆಯಿತು ಅಂತ ಇಟ್ಕೊಳ್ಳಿ. ಈ ರೀತಿಯಲ್ಲಿ ಕೆಳದಿ ಅರಸರ ಸಮಗ್ರವಾದ ಚರಿತ್ರೆಯನ್ನು ನಾವು ಅಧ್ಯಯನ ಮಾಡಿ ಮುಂದಿನ ಪೀಳಿಗೆಗೊಳಿಸಬೇಕಾದ್ರೆ ನಮ್ಮ ತರುಣರು ಮುಂದೆ ಬರಬೇಕು. ಅವರು ಕೆಳದಿ ಮ್ಯೂಸಿಯಮಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನ ಪರಿಶೀಲಿಸಬೇಕು. ಅವರಿಗೆ ಯಾವ್ಯಾವ ರೀತಿ ಸಹಾಯ ಬೇಕೋ, ಯಾವ್ಯಾವ ರೀತಿ ಓಲೆಗಳನ್ನು ಓದಬೇಕೋ ಅದೆಲ್ಲ ನಾನು ಕಲಿಸ್ಕೊಡ್ತೀನಿ. ಮೋಡಿ ಲಿಪಿ ಅಂತಿದೆ. ಮೋಡಿ ಲಿಪಿಯಲ್ಲಿ ಕೆಳದಿ ಅರಸು ಸಂಬಂಧಪಟ್ಟ ಅನೇಕ ದಾಖಲೆಗಳೆಲ್ಲ ಇದೆ. ಆ ದಾಖಲೆಗಳನ್ನೆಲ್ಲ ಓದಬೇಕು, ಓದಿ ತರ್ಜಮೆ ಮಾಡಬೇಕು. ತರ್ಜಮೆ ಒಂದು ಓಲೆಗರಿದು ಒಂದು ಗರಿ ಓದೋದಕ್ಕೆ ಕನಿಷ್ಠ ಪಕ್ಷ ಒಂದು ದಿವಸ ಬೇಕು. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಅದು ಬಹಳ ಕಷ್ಟ. ಅದಕ್ಕೆ ಟ್ರೈನಿಂಗ್ ಕೊಡಬೇಕು. ನಮ್ಮ ಡಾಕ್ಟರ್ ವೆಂಕಟೇಶ್ 4-5 ಸೆಮಿನಾರ್ ಮಾಡಿದ್ರು ಕೆಳದಿ ಮ್ಯೂಸಿಯಮ್ನಲ್ಲಿ. ಸೆಮಿನಾರ್ನಲ್ಲಿ ಎಷ್ಟೋ ಜನರು ವಿದ್ವಾಂಸರು. ನನಗೆ ಭಾರತ ಸರ್ಕಾರದವರು ಪತ್ರಾಗಾರ ಇಲಾಖೆಗೆ ಪ್ರಾಧ್ಯಾಪಕನಾಗಿ ಮಾಡಿದ್ರು. ನಾನು ಅನೇಕ IAS ಅಧಿಕಾರಿಗಳಿಗೆಲ್ಲ ಮೋಡಿ ಲಿಪಿ ಕಲಿಸ್ಕೊಟ್ಟೆ. ಈ ಮೋಡಿ ಲಿಪಿ ಹೇಳಿಕೊಟ್ರೆ ಅದನ್ನು ಕಲಿತುಕೊಂಡವರು ಒಬ್ಬರು IAS ಆಫೀಸರ್ ಚಿರಂಜೀವಿ ಸಿಂಗ್ ಅನ್ನೋರು. ಬಾಕಿಯವರಿಗೆಲ್ಲ ಇಂಟ್ರೆಸ್ಟೇ ಇಲ್ಲ. ಈ ರೀತಿಯಾಗಿ ನಾನು ಹೇಳಿದ್ನಲ್ಲ ಆಗಲೇ, ಮಂತ್ರಾಲಯದಲ್ಲಿ ನಾವು ಮಾಡಿಕೊಟ್ಟಿರ್ತಕ್ಕಂಥ ಈ ದಾಖಲೆಗಳನ್ನು ನಿರ್ಮಾಣ ಮಾಡೋಗೋಯ್ತು ಅಂತಂದರೆ ಇದು ಯಾರ ನಷ್ಟ? ಜ್ಞಾನ ನಷ್ಟ ಅಲ್ವೇ? ಈ ರೀತಿಯಲ್ಲಿ ಓಲಗರಿಗೆಲ್ಲ ಜ್ಞಾನ ನಷ್ಟ ಅಲ್ವೇ? ಈ ರೀತಿಯಲ್ಲಿ ನಾವು ಕೆಳದಿ ರಾಜ್ಯದ ಅಂತ್ಯಕಾಲದಲ್ಲಿ ಹೈದರಾಲಿ ಖಾನ್ ದಂಡಯಾತ್ರೆ ಮಾಡೋ ಸಮಯದಲ್ಲಿ ಆಗಿನ ಕೆಳದಿ ರಾಣಿ ವೀರಮ್ಮಾಜಿ ಸವಣೂರು ನವಾಬನ ಕರೆ ಕಳಿಸಿ ಆ ನವಾಬನ ಕಡೆಗಿರ್ತಕ್ಕಂಥ 2,000 ಜನ ಸೈನಿಕರನ್ನು ಇಲ್ಲಿ ಕರ್ತಂದು ಹೈದರಾಲಿ ಖಾನ್ ಸೋಲಿಸಿದ್ದಾರೆ. ಮುಸ್ಲಿಮರ ಸೈನ್ಯವೇ ಮುಸ್ಲಿಮರನ್ನು ಸೋಲಿಸಿರೋದು ಇದೊಂದು ಅಪರೂಪವಾದ ಸಂಗತಿ. ಇದನ್ನು ಹೈದರಾಲಿ ಖಾನ್ನ ಸೇನಾಧಿಪತಿ ಕಿರ್ಮಾನಿಯನ್ನು ಅವನೇ ಹೊಗಳ್ದಾನೆ. ಕೆಳದಿ ರಾಣಿ ಎಷ್ಟು ಚಾಣಾಕ್ಷತೆ ಇದ್ದಾಳೆ, ಆಮೇಲೆ ಇಂಥ ರಾಣಿ ಮುಸ್ಲಿಮರನ್ನೇ ತಾನು ಮಾಡ್ಕೊಂಡು ಮಾಡ್ತಾಳೆ ಅಂತ ಹೇಳಿ ಈ ಇತಿಹಾಸ ನಮ್ಮ ಈಗಿನ ಪೀಳಿಗೆಯವರು ತಿಳ್ಕೋಬೇಕು. ಈಗಿನ ಪೀಳಿಗೆಯವರಿಗೆ ಇದೊಂದು ಮಾದರಿ. ಯಾಕಂದರೆ ಹಿಂದೂ ಮುಸ್ಲಿಂ ಗಲಾಟೆಯಲ್ಲಿ ಇದು ಒಂದು ಮಾದರಿ. ಈ ಮಾದರಿ ಕೆಳದಿ ಇತಿಹಾಸದಲ್ಲಿದೆ, ಅಂಥದ್ದು ಬೇರೆ ಇತಿಹಾಸದಲ್ಲಿ ಎಲ್ಲಿ ಸಿಕ್ಕಲ್ಲ. ಅದಲ್ಲದೆ ಈ ನಮ್ಮ ಈ ಕೆಳದಿ ಪ್ರಾಂತ್ಯದಲ್ಲಿರ್ತಕ್ಕಂಥ ಜನಗಳೆಲ್ಲ ಎಷ್ಟು
ಸಮಭಾವನೆಯಿಂದ ಇದ್ದರು, ಎಷ್ಟು ಸಂತೋಷದಿಂದ ಇದ್ದರು ಅಂತ ಅನ್ನೋದಕ್ಕೆ ಇವೆಲ್ಲ ದೃಷ್ಟಾಂತಗಳು. ಇಂಥದ್ದನ್ನೆಲ್ಲ ನಾವು ಮುಂದಿನ ಪೀಳಿಗೆಗೆ ತಿಳಿಸಬೇಕು. ನಾವು ಕನಿಷ್ಠ ಪಕ್ಷ ನಾವು 25-30 ಗ್ರಂಥಗಳನ್ನು ಬರೆದಿವಿ, ಮನೆಗೆ ಪ್ರಚಾರ ಮಾಡಿದ್ವಿ, ಎಲ್ಲರಿಗೂ ಕೊಟ್ಟಿದ್ದೀವಿ. ಇಷ್ಟು ಆದರೂ ಕೂಡ ಈಚೆಗೆ ಸ್ವಲ್ಪ ಜನ ಜಾಗೃತಿ ಆಗಿದೆ. ಒಂದು ಕೆಳದಿ ಮ್ಯೂಸಿಯಂ ಆದಮೇಲೆ ಸ್ವಲ್ಪ ಮಟ್ಟಿಗೆ ಓಹೋ ಕೆಳದಿ ಇತಿಹಾಸ ಇದೆ ಅಂತ. ಮೊನ್ನೆ ಒಬ್ಬರು ಮೃತ್ಯುಂಜಯ ಸ್ವಾಮಿಗಳು ಕೆಳದಿ ಮ್ಯೂಸಿಯಂ ಬರೆದ್ರಂತೆ. ಇಂಥ ಇತಿಹಾಸ ಕೆಳದಿಯಲ್ಲೇ ಅಂದರೆ ಹುಟ್ಟಿದ್ದು, ಕೆಳದಿಲ್ಲೇ ಬೆಳೆದಿದ್ದು, ಇದು ನಾವು ಮುಂದಿನ ಉಳಿಸ್ಬೇಕು ಅಂತ ಹೇಳಿ ಅವರು ಚಿತ್ರಮುಖನಲ್ಲಿ ಬರೆದು ಹೋಗಿದ್ದಾರೆ ಅಂತ ಇಟ್ಕೊಳ್ಳಿ. ಇನ್ನು ಕೆಲವರು ಬಿದ್ನೂರು ಸಂಸ್ಥಾನ, ಕೋಲೇಜೂರು ಸಂಸ್ಥಾನ, ಇಕ್ಕೇರಿ ಸಂಸ್ಥಾನ ಅಂತ ಹೀಗೆಲ್ಲ ಇತಿಹಾಸವನ್ನು ಒಂಥರ ತಿರುತ್ತಾರೆ. ಅದು ತಪ್ಪು. ಇಕ್ಕೇರಿ ರಾಜಧಾನಿ ಆಗುತ್ತೆ ಹೊರತು ಸಂಸ್ಥಾನವಾಗಿದ್ದಲ್ಲ. ಬಿದ್ನೂರು ರಾಜಧಾನಿ ಆಗಿದ್ದೇ ಹೊರತು ಸಂಸ್ಥಾನವಲ್ಲ. ಕೋಲೇಜರ್ಗೆ ರಾಜಧಾನಿಯ ಹೊರತು ಸಂಸ್ಥಾನವಲ್ಲ. ಉದಾಹರಣೆಗೆ ಮೈಸೂರು ಅರಸರು ಮೈಸೂರು ಸಂಸ್ಥಾನ ಅಂತ ಹೇಳ್ಕೊಂಡ್ರೆ ಹೊರತು ಅವರು ಬೆಂಗಳೂರು ರಾಜಧಾನಿ ಆಗಿದ್ದ ಬೆಂಗಳೂರು ಸಂಸ್ಥಾನ ಅಂತ ಹೇಳ್ಕೊಂಡ್ರು ಇಲ್ಲ. ಶ್ರೀರಂಗಪಟ್ಟಣ ಸಂಸ್ಥಾನ ಅಂತ ಹೇಳ್ಕೊಂಡ್ರು ಶ್ರೀರಂಗಪಟ್ಟಣ ರಾಜಧಾನಿ ಆಗಿತ್ತು. ಆ ಶ್ರೀರಂಗಪಟ್ಟಣ ಸಂಸ್ಥಾನ ಅಂತ ಹೇಳಲಿಲ್ಲ, ಬೆಂಗಳೂರು ಸಂಸ್ಥಾನ ಅಂತ ಹೇಳಲಿಲ್ಲ, ಮೈಸೂರು ಸಂಸ್ಥಾನ ಅಂತ ಹೇಳಿದರೆ ಹೊರತು ಅವರು ಆ ರೀತಿ ಹೇಳಿ ಬೇಕಾದಷ್ಟು ಗೌರ್ಮೆಂಟಿಂದ ಗ್ರಾಂಟ್ಗಳನ್ನೆಲ್ಲ ಪಡ್ಕೊಂಡು ಇದು ಮಾಡ್ಕೊಂಡು ನವರಾತ್ರಿ ಇದೆಲ್ಲ ಮಾಡಿಕೊಂಡ್ರು. ನಮ್ಮ ಕೆಳದಿ ಇತಿಹಾಸದಲ್ಲಿ ನವರಾತ್ರಿ ಕೂಡ ಇತ್ತು. ಇವತ್ತಿಗೂ ನೀವು ಬಿದನೂರಿನಲ್ಲಿ ಹೋಗಿ ನೋಡಿದರೆ ಧರ್ಮರಾಯನ ವಿಗ್ರಹ ಇದೆ. ಕರಗ ಕೂಡ ನಮ್ಮ ಕೆಳದಿ ಸಂಸ್ಥಾನ ನಡೀತಿತ್ತು ಅಂತ ಅನ್ನೋದಕ್ಕೆ ಇದೊಂದು ದಾಖಲೆ. ನವರಾತ್ರಿ ಕೂಡ ಕೆಳದಿ ಅರಸಲ್ಲಿ ನಡೀತಾ ಇತ್ತು ಅಂತ ಅನ್ನೋದಕ್ಕೆ ಬೇಕಾದಷ್ಟು ದಾಖಲೆಗಳೆಲ್ಲ ಇವೆ. ನಮ್ಮ ವಿಜಯನಗರದಲ್ಲಿ ಮಹಾನವಮಿ ದಿಬ್ಬ ಆಗಿತ್ತು, ಅದೇ ರೀತಿಯಲ್ಲಿ ಕೆಳದಿ ಅರಸ ಕಾಲದಲ್ಲಿ ಒಂದು ದಿಬ್ಬ ಇತ್ತು. ಇಂಥದ್ದು ಇತಿಹಾಸವನ್ನು ಎಲ್ಲ ಕಣ್ಮರೆ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದರೆ ಹೊರತು ಅದನ್ನು ಮನೆ ಬೆಳೆಸಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ಇದರಿಂದ ಅವರಿಗೆ ಆಯಾ ಪಾಳೆಗಾರರಿಗೆ ನಮ್ಮ ಇದು ಪ್ರತಿಷ್ಠತೆ ಹೊರಟೋಗುತ್ತಲ್ಲ ಅಂತ ಅನ್ನೋದಕ್ಕೋಸ್ಕರ ಈ ಇತಿಹಾಸ ಮರೆಮಾಚಲಿಕ್ಕೆ ಏನು ಬೇಕೋ ಅಷ್ಟನ್ನ ಕೆಲವು ವಿದ್ವಾಂಸರು ಮಾಡಿದರು, ಕೆಲವರು ರಾಜಕೀಯ ವ್ಯಕ್ತಿಗಳು ಮಾಡಿದರು, ಇನ್ನು ಕೆಲವರು ಪೀಳಿಗೆಯವರು ಮಾಡಿದರು ಅಂತ ಇಟ್ಕೊಳ್ಳಿ. ಇವತ್ತಿಗೂ ಬೆನಾರಸ್ನಲ್ಲಿ ಕಾಶಿಯಲ್ಲಿವೆ. ಕಾಶಿಯಲ್ಲಿ ಶಿಲಾಶಾಸನ ಇದೆ. ಅಲ್ಲಿ ಕಪಲಧಾರ ತೀರ್ಥ ಅಂತಂದಿದೆ. ಅದನ್ನು ಜೀರ್ಣೋದ್ಧಾರ ಮಾಡಿದವರು ಕೆಳದಿ ಅರಸರೇ. ಅಲ್ಲಿ ನಾವು ಒಂದು ಪ್ರಯತ್ನ ಮಾಡಿದ್ವಿ, ಒಂದು ಫಲಕ ಹಾಕಿಸ್ಬೇಕು ಅಂತ. ಕೆಳದಿ ಅರಸ ಸಂಬಂಧಪಟ್ಟ ಏನೇನು ಅವಶೇಷಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಒಂದು ಫಲಕ ಹಾಕಬೇಕು ಅಂತ ಪ್ರಯತ್ನ ಮಾಡಿ, ಇದಕ್ಕೆ ನಮ್ಮ ಕಾಗುತ್ತಿಮ್ಮಪ್ಪನವರು ನನ್ನೇ ಒಂದು ಅಧಿಕಾರಿನಾಗಿ ಮಾಡಿದ್ರು. ನಾನು ಪ್ರಯತ್ನ ಮಾಡಿದ ಫಲಕಕ್ಕೆ ವರದಿಯನ್ನು ಕೊಟ್ಟೆ. ಆ ವರದಿ ಆಗಿ ಉಳಿತೆ ಹೊರತು ಕೆಲಸ ಆಗಲಿಲ್ಲ. ಇದೆಲ್ಲ ಮುಂದೆ ಆಗಬೇಕಾದ ಕೆಲಸಗಳು ಸುಮಾರು 50 ವರ್ಷ ಮಾಡುವಷ್ಟು ಕೆಲಸ ಕೆಳದಿ ಇತಿಹಾಸದಲ್ಲಿದೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅದನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದರೆ ಅದನ್ನು ಮಾಡ್ಬೋದು. ತನ್ನ ಪೀಳಿಗೆಯವರು ಮುಂದೆ ಬರಬೇಕು. ಈಗ ನನಗೆ 93 ವರ್ಷ. ಈ ವಯಸ್ಸಿನಲ್ಲಿ ನಾನು ಇನ್ನೆಷ್ಟು ವರ್ಷ ಇರ್ತೀನೋ ಗೊತ್ತಿಲ್ಲ. ಈ ವಯಸ್ಸಿನಲ್ಲಿ ಇತಿಹಾಸ ಕಳೆದು ಹೋಗುತ್ತಲ್ಲ ಅಂತ ಅನ್ನೋದು ಮನಸ್ಸಿನಲ್ಲಿ ವ್ಯಥೆ ಆಗ್ತಾಯಿದೆ. ಆದ್ದರಿಂದ ನಮ್ಮ ಮುಂದಿನ ಪೀಳಿಗೆಯವರು ಬರಲಿ ಅಂಥೇಳಿ ಮೇಲಿಂದ ಮೇಲೆ ನಾನು ಅವರಿಗೆ ಕರೆ ಮಾಡ್ತಲೇ ಇದ್ದೇನೆ. ಇಷ್ಟಾದರೂ ಕೆಲವರು ಬಂದರು. ಕೆಲವರು ಎಷ್ಟಂದರೆ ಈ ಇತಿಹಾಸವನ್ನು ಇಂಗ್ಲೀಷ್ನಲ್ಲಿ ಆ ಭಾಷೆಯಲ್ಲಿ ಪ್ರಕಟ ಮಾಡಿದ್ರು. ಕನ್ನಡ ಭಾಷೆಯಲ್ಲಿ ನಮ್ಮ ಮೈಸೂರಿನ ಇತಿಹಾಸ ಎಷ್ಟು ಟೆಕ್ಸ್ಟ್ ಬುಕ್ನಲ್ಲಿ ಬಂತು ಆ ರೀತಿ ಇತಿಹಾಸದ ಬರಬೇಕು, ಟೆಕ್ಸ್ಟ್ ಬುಕ್ನಲ್ಲಿ ಬರಬೇಕು. ನನಗೆ ಕುವೆಂಪುರವರ ಭೇಟಿಯಾಗಿತ್ತು. ಕುವೆಂಪುರವರು ನನ್ನನ್ನು ತಮ್ಮ ವಾಕಿಂಗ್ನಲ್ಲಿ ಕರ್ಕೊಂಡು ಹೋಗ್ತಾ MP ಶಂಕರ್ ಮನೆ ಬಾಗಿಲ ಹತ್ರ ನನ್ನ ಕೂಡ್ಸಿದ್ರು. ಅವರು ನಾನು ಇಬ್ಬರು ಮಾತಾಡ್ತಾ ಕುವೆಂಪುರವರು ಒಂದು ಮಾತು ಹೇಳಿದರು, ಕೆಳದಿ ಇತಿಹಾಸ ಸಮಗ್ರವಾದ ಇತಿಹಾಸ. ಅದು ನೀವು ಕೆಳದಿಯನ್ನು ದಕ್ಷಿಣ ಭಾರತ ಶಾಂತಿನಿಕೇತನನ್ನಾಗಿ ಮಾಡಿ ಅಂತ ನನ್ನ ಪ್ರೋತ್ಸಾಹಿಸಿದ್ರು, ಬೆಂತಟ್ಟಿದ್ರು. ಅದನ್ನು ಮಾಡಬೇಕಾದವರು ಯಾರು? ಸರ್ಕಾರ. ನಾವು ಏಕೋ ವ್ಯಕ್ತಿಯಾಗಿ ಮ್ಯೂಸಿಯಂ ಅಂತದ್ದು ಮಾಡಿದ್ದೇನೋ ಆಯಿತು.
ಇದನ್ನು ಸರ್ಕಾರದ ಎಷ್ಟೋ ಜನ ವಿದ್ವಾಂಸರು ನನ್ನ ಸಹಾಯ ಕೊಟ್ಟದ್ದು ಆಯಿತು. ಇದನ್ನು ಬೆಳೆಸೋದು ಯಾರು? ಸರ್ಕಾರ. ಈ ಕುವೆಂಪು ವಿಶ್ವವಿದ್ಯಾನಿಲಯ ಮಾಡಬೇಕು, ಅದನ್ನ ಮುಂದುವರಿಸ್ಕೊಂಡು ಎಲ್ಲ ರೀತಿಯಲ್ಲೂ ಕೆಳದಿಯನ್ನು ಒಂದು ಸಾಂಸ್ಕೃತಿಕ ಕೇಂದ್ರವನ್ನಾಗಿ ಮಾಡಿ ಕುವೆಂಪುರವರು ಹೇಳಿದ ಹಾಗೆ ದಕ್ಷಿಣ ಭಾರತ ಶಾಂತಿನಿಕೇತನವನ್ನಾಗಿ ಮಾಡಿದರೆ ನಾನು ಅದನ್ನು ನೋಡಿ ದೇಹ ಬಿಡಬೇಕು ಅಂತ ನನ್ನ ಆಸೆ. ಇದು ನನ್ನ ಕೊನೆಯ ಆಸೆ. ಶ್ರೀ ಗುಂಡಾ ಜೋಯಿಸ್ ಅವರ ಮಾತುಗಳಲ್ಲಿ ಕೆಳದಿ ಸಂಸ್ಥಾನದ ಇತಿಹಾಸ ಕೇಳಿ ತಿಳ್ಕೊಂಡಿದ್ದು ನನ್ನ ಅದೃಷ್ಟ. ಈ ಎಪಿಸೋಡ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಬಹುದು. ಇಂತಹ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಚಾರಗಳಿಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಈ ಎಪಿಸೋಡ್ ನೋಡಿದ್ದಕ್ಕೆ ಧನ್ಯವಾದ.